ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಪ್ರೀತಿಯ ಪ್ರಭುಗೌಡ ರೆಡ್ಡಿ ಸರ್. ಎಂದಿನಂತೆ ಇಂದು ಕೂಡ ಸೈನ್ಸ್ಗೆ ಸಂಬಂಧಿಸಿರ್ತಕ್ಕಂಥ ವಿಶೇಷವಾದ ಒಂದು ಕ್ಲಾಸನ್ನು ತಗೊಂಬಂದಿನಿ ಪಿ ಬಿ ರೆಡ್ಡಿ ಕ್ಲಾಸಸ್ ಕಡೆಯಿಂದ. ಇಲ್ಲಿ ವಿಶೇಷ ಅಂತ ಕೇಳಿದ್ರೆ ನಿಮ್ಗೆ ಗೊತ್ತಿದೆ ಎಲ್ಲರಿಗೂ. ಸೊ ನಮ್ಮ ಪಿ ಬಿ ರೆಡ್ಡಿ ಆನ್ಲೈನ್ ಕ್ಲಾಸಲ್ಲಿ ಸಾಕಷ್ಟು ಏನಂತಂದರೆ ಬ್ಯಾಚ್ ಕೋರ್ಸ್ಗಳು ಸ್ಟಾರ್ಟ್ ಆಗಿವೆ. ಸೊ PCPSIಗೆ ಸಂಬಂಧಿಸಿದಂತೆ ಮತ್ತು KS ಬ್ಯಾಚ್ಗೆ ಸಂಬಂಧಿಸಿದಂತೆ ಗ್ರೂಪ್ ಸಿ ಎಲ್ಲ ಬರ್ತಾವೆ ಸರ್. KS ಬ್ಯಾಚ್ ತೊಗೊಂಡ್ರೆ PSI ಹಿಡಿದು, ಮತ್ತು ವಿಶೇಷ ಅಂತ ಕೇಳಿದ್ರೆ HSTR GPSTRಗೆ ಸಂಬಂಧಿಸಿದಂತೆ ಇನ್ನು ಕೆಲವು ದಿನದಲ್ಲಿ ಸೆಂಟ್ರಲ್ ಗೌರ್ಮೆಂಟ್ಗೆ ಸಂಬಂಧಿಸಿದಂತೆ ಬ್ಯಾಚ್ ಕೋರ್ಸ್ಗಳು ಕೂಡ ಏನಾಗ್ತವೆ, ಪ್ರಾರಂಭಗೊಳ್ಳುತ್ತವೆ. ಸೊ ಹಾಗಾಗಿ ತಾವುಗಳು ಏನಂತಂದರೆ ಯಾರಿಗಾರ ಪ್ರವೇಶ ಬೇಕಾಗಿತ್ತಂದರೆ ಏನು ಮಾಡ್ಬೋದು, ಸೊ ಪಿ ಬಿ ರೆಡ್ಡಿ ಕ್ಲಾಸಸ್ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳೋ ಮೂಲಕ ತಾವು ಕ್ಲಾಸನ್ನು ಅಲ್ಲಿ ತೊಗೋಬೋದು. ಜೊತೆಗೆ ತಮ್ಗೆ ಏನಾರ ಕನ್ಫ್ಯೂಷನ್ ಇತ್ತಂದರೆ ಇಲ್ಲೇನು ಕೆಳಗೆ ನಂಬರ್ ಕಾಣ್ತಾ ಇದೆಯಲ್ಲ ಸರ್, ಈ ನಂಬರ್ಗೆ ತಾವು ಕಾಲ್ ಮಾಡೋ ಮೂಲಕ ಏನು ಮಾಡ್ಬೋದು, ಪ್ರವೇಶವನ್ನು ಪಡ್ಕೋಬೋದು ಅಂತ ಹೇಳ್ತೀನಿ. ಸೊ ವಿಶೇಷವಾಗಿ ಹಿಂದಿನ ಕ್ಲಾಸಲ್ಲಿ ಆಮ್ಲ ಮತ್ತು ಪ್ರತ್ಯಾಮ್ಲಗಳು, ಆಸಿಡ್ಸ್ ಆ್ಯಂಡ್ ಬೇಸಸ್ ಕ್ಲಾಸನ್ನು ನಾವು ನೋಡ್ಕೊತ ಬಂದಿದ್ದೆವು. ಸೊ ಅಲ್ಲಿ ಆಮ್ಲ ಮತ್ತು ಪ್ರತ್ಯಾಮ್ಲಗಳನ್ನು ಕ್ಲಾಸನ್ನು ನೋಡ್ಕೊತ ಬಂದಾಗ ವಿಶೇಷವಾಗಿ ಆ ಟಾಪಿಕಲ್ಲಿ ಏನು ನೋಡಿದೆವು ಅಂತ ಕೇಳಿದ್ರೆ, ಸೊ ಇಲ್ಲಿ ಆಮ್ಲಗಳು ಅಂತ ನೋಡಿದ್ದೆವು ಸರ್. ಆಮ್ಲಗಳ ಗುಣಗಳನ್ನು ನೋಡಿದೆವು. ಇವತ್ತು ಪ್ರತ್ಯಾಮ್ಲಗಳ ಬಗ್ಗೆ ನಾವು ನೋಡ್ಕೊತ ಬರೋಣ ಮತ್ತು ಆಮ್ಲ ಪ್ರತ್ಯಾಮ್ಲಗಳನ್ನು ಮಿಕ್ಸ್ ಮಾಡಿದಾಗ ಉಂಟಾಗ್ತಕ್ಕಂಥ ತಟಸ್ಥೀಕರಣವನ್ನು ಕುರಿತು ನಾವು ಏನಂದ್ರೆ ನ್ಯೂಟ್ರೇಷನ್ ಕುರಿತು ನಾವು ಏನು ಮಾಡೋಣ, ನೋಡ್ಕೊತ ಬರೋಣ ಅಂತ ನೋಡ್ತೀವಿ ಸರ್. ಇಲ್ಲಿ ವಿಶೇಷವಾಗಿ ಇವಾಗ ಪ್ರತ್ಯಾಮ್ಲ. ಸೊ ಆಮ್ಲ ಅಂದ್ರೆ ಹುಳಿ ರುಚಿ ಇರ್ತಾವ ಅಂತ ಹೇಳಿದೆ, ಪ್ರತ್ಯಾಮ್ಲ ಅಂದ್ರೆ ಕಹಿ ರುಚಿ ಇರ್ತಾವ, ಸಾಬೂನಿನಂತೆ ನುಣುಪಾಗಿರುತ್ತವೆ. ಈ ಕಾನ್ಸೆಪ್ಟ್ಗಳೆಲ್ಲ ಹೇಳಿದೆ. 7pH ಏನಂದ್ರೆ ಹೆಚ್ಚಾಗಿರುತ್ತೆ. ಸೊ ಇವೆಲ್ಲ ಕಾನ್ಸೆಪ್ಟ್ಗಳು ಏನು ಹೇಳಿದ್ನಲ್ಲ ಇವತ್ತಿನ ದಿನ ಅವುಗಳ ಬಗ್ಗೆ ನೋಡ್ಕೊತ ಬರೋಣ ಅಂತ. ಇಲ್ಲಿ ವಿಶೇಷವಾಗಿ ನಾವು ನೋಡ್ಕೊತ ಬಂದಾಗ, ಸೊ ಒಂದೇದು ಪ್ರತ್ಯಾಮ್ಲಗಳು ಅಂತ ನೋಡ್ತೀವಿ ಸರ್. ಯಾವುದು ಪ್ರತ್ಯಾಮ್ಲಗಳು? ಬೇಸ್ ಅಂತ ಕರಿತೀವಿ ಸರ್, ಬೇಸಸ್ ಅಂತ ಕರಿತೀವಿ. ನೀರಿನಲ್ಲಿ ಕರಗಿದಾಗ ಸೊ ಹೈಡ್ರಾಕ್ಸೈಡ್ OH ಋಣಾತ್ಮಕವಾಗಿರ್ತಕ್ಕಂಥ ಅಯಾನ್ಗಳನ್ನು ಬಿಡುಗಡೆ ಮಾಡುವ ಅಥವಾ ಸೊ ಪ್ರೋಟಾನನ್ನು ಸ್ವೀಕಾರ ಮಾಡುವ ವಸ್ತು ಅಂತ ನೋಡ್ತೀವಿ. ಅರಿನೋರ ಪ್ರಕಾರ ಸೊ OH ಋಣಾತ್ಮಕವಾಗಿರೋ OH ಅನ್ನ ಕೊಡುವ ಕೆಲಸವನ್ನ ಮಾಡುತ್ತೆ. ಅದೇ ರೀತಿ ಬೋಸ್ಟೆಡ್ ಲವ್ರೆ ಅವರ ಪ್ರಕಾರ ನೋಡ್ರಿ, ಬೋಸ್ಟೆಡ್ ಲವ್ರೆ ಅವರ ಪ್ರಕಾರ ಏನಂತಂದ್ರೆ ಇದು ಪ್ರೋಟಾನ್ ಅನ್ನ ಏನ್ ಮಾಡುತ್ತೆ, ಸ್ವೀಕಾರವನ್ನ ಮಾಡುತ್ತೆ ಅಂತ ನೋಡ್ತೀವಿ ಸರ್. ವಿಶೇಷವಾದ ಕಾನ್ಸೆಪ್ಟ್ಗಳು ಇಲ್ಲಿ ನಾವು ನೋಡ್ಕೊತ ಬರ್ತೀವಿ. ಇನ್ನು ಇದರ ಗುಣಲಕ್ಷಣಗಳನ್ನ ನಾವು ನೋಡ್ಕೊತ ಬಂದಾಗ ನಾನು ಸಾಕಷ್ಟು ಹಿಂದಿನ ಕ್ಲಾಸಲ್ಲಿ ನಾನು ಹೇಳಿದ್ದೀನಿ ಇದ್ರ ಕ್ಯಾರೆಕ್ಟರ್ಸ್ ಏನಿರ್ತವೆ ಅಂತ. ಇಲ್ಲಿ ವಿಶೇಷವಾಗಿ ಕಹಿ ರುಚಿಯನ್ನು ಹೊಂದಿರುತ್ತೆ. ಇದೇನ್ ಮಾಡುತ್ತೆ, ಕಹಿ ರುಚಿಯನ್ನು ಹೊಂದಿರುತ್ತೆ. ಸಾಬೂನಿನಂತೆ ನುಣುಪಾಗಿರುತ್ತೆ. ಏನಾಗಿರುತ್ತೆ, ಸಾಬೂನಿನಂತೆ ನುಣುಪಾಗಿರುತ್ತೆ ಅಂತ ನೋಡ್ತೀವಿ. ಇದು ಕೆಂಪು ಲಿಟ್ಮಸ್ ಕಾಗದವನ್ನು ನೀಲಿ ಬಣ್ಣಕ್ಕೆ ತರುತ್ತದೆ. ಆಮ್ಲಗಳೊಂದಿಗೆ ವರ್ತಿಸಿ ಲವಣ ಮತ್ತು ನೀರನ್ನು ಬಿಡುಗಡೆ ಮಾಡುತ್ತದೆ. ಹೇಳ್ತೀನಿ ಅಂತ ಸರ್. ಈಗ ತಟಸ್ಥೀಕರಣವನ್ನು ಹೇಳುವಾಗ ಇದರ pH ಮೌಲ್ಯ 7ಕ್ಕಿಂತ ಹೆಚ್ಚು. ಇದು ಕ್ಲಾಸಲ್ಲಿ ನೋಡಿದ್ರಿ ನೀವು. ಏನಂದ್ರೆ pH ಮೌಲ್ಯದ ಕುರಿತು ಹೇಳಿದ್ದೀನಿ ಅಲ್ಲಿ ಡೀಟೇಲ್ ಆಗಿ. ಹಾಗಾಗಿ ಇಲ್ಲೇನು ಕಾನ್ಸೆಪ್ಟ್ ನೋಡ್ಕೋದು ಬೇಡ. 7ಕ್ಕಿಂತ 14ರ ಒಳಗೆ ಯಾವ್ದು ಇರ್ತದ, 7ಕ್ಕಿಂತ ಹೆಚ್ಚು 14ಕ್ಕಿಂತ ಕಡಿಮೆ pH ಮೌಲ್ಯವನ್ನು ಹೊಂದಿರುತ್ತೆ. 14 ಎಂಡ್ ನಂಬರ್ ಸರ್ pH ಅಲ್ಲಿ. ಸೊ 7ಕ್ಕಿಂತ ಹೆಚ್ಚು 14ಗಿಂತ ಕಡಿಮೆ pH ಮೌಲ್ಯವನ್ನು ಹೊಂದಿರುತ್ತೆ. ಸೊ ಉದಾಹರಣೆಗೆ ಸೋಡಿಯಂ ಹೈಡ್ರಾಕ್ಸೈಡ್, ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಮತ್ತು ಅಮೋನಿಯಂ ಹೈಡ್ರಾಕ್ಸೈಡ್ ಅಂತ ನೋಡ್ತೀವಿ. ಇನ್ ಸೋಡಿಯಂ ಹೈಡ್ರಾಕ್ಸೈಡ್ ಅಂತ ಗೊತ್ತಿರಲಿ ನಿಮಗೆ, ಇದು ಸಾಬೂನುಗಳ ತಯಾರಿಕೆಯಲ್ಲಿ ನಾವು ಏನ್ ಮಾಡ್ತೀವಿ, ಬಳಸ್ಕೋತೀವಿ. ಸೋಡಾ ವಾಟರ್ಗಳ ತಯಾರಿಕೆಯಲ್ಲಿ ಅದನ್ನು ಬಳಸ್ಕೋತೀವಿ. ಇನ್ನು ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಅಥವಾ ಸುಣ್ಣದ ತಿಳಿ ನೀರು ಅಂತ ಕರಿತೀವಿ. ಇದನ್ನ ಎಲ್ಲಿ ಯೂಸ್ ಮಾಡ್ತೀವಿ ಸರ್ ಅಂತ ಕೇಳಿದ್ರೆ, ಸುಣ್ಣದ ತಿಳಿ ನೀರನ್ನು ಗೋಡೆ ಹಚ್ಚಕ್ಕೆ ನಾವು ಬಳಕೆ ಮಾಡ್ತೀವಿ ಅಂತ ನೋಡ್ತೀವಿ ಸರ್. ಅದಾದ್ಮೇಲೆ ಅಮೋನಿಯಂ ಹೈಡ್ರಾಕ್ಸೈಡ್ ಅಂತ ಕರಿತೀವಿ. ಇದು ಗೊಬ್ಬರಗಳ ತಯಾರಿಕೆಯಲ್ಲಿ ಅಲ್ಲಿ ಬಳಕೆಯನ್ನ ಮಾಡ್ತೀವಿ ಅಂತ ನೋಡ್ತೀವಿ. ಸಿಂಪಲ್ ಕಾನ್ಸೆಪ್ಟ್ ಇದನ್ನ ಹೇಳಿದ್ದೆ. ಈ ಲಿಟ್ಮಸ್ ಕಾಗದ ಅಂದಾಗ ನೋಡ್ರಿ, ಸೊ ಆಸಿಡ್ ಅಲ್ಲಿ ಎದ್ದಾಗ, ಇದು ಹಿಂದೆ ಹೇಳಿನಿ ಆದ್ರೂ ಇನ್ನೊಂದ್ಸಲ ಹೇಳ್ತೀನಿ ನೋಡ್ರಿ. ಸೊ ಇದು ಆಮ್ಲ ಇದೆ. ಆಮ್ಲದಲ್ಲಿ ನೀಲಿ ಲಿಟ್ಮಸ್ ಕಾಗದವನ್ನು ಎದ್ದಿದಾಗ ಅದು ಕೆಂಪು ಬಣ್ಣಕ್ಕೆ ತಿರುಗತ್ತೆ. ಇದು ಪ್ರತ್ಯಾಮ್ಲ ಇದೆ. ಸೊ ಇದರಲ್ಲಿ ರೆಡ್ ಒಂದು ಲಿಟ್ಮಸ್ ಕಾಗದವನ್ನು ಇಟ್ಟಾಗ ಏನಾಗ್ಲತ್ತ ನೋಡ್ರಿ, ಬ್ಲೂ ಬಣ್ಣಕ್ಕೆ ತಿರುಗುತ್ತೆ. ಸೊ ಇದನ್ನ ಕುರಿತು ಕ್ವಶನ್ ಇದನ್ನ ಕುರಿತು ಇವತ್ತಿನ ಟಾಪಿಕ್ ಪ್ರತ್ಯಾಮ್ಲಗಳಲ್ಲಿ ಲಿಟ್ಮಸ್ ಕಾಗದ, ಕೆಂಪು ಲಿಟ್ಮಸ್ ಕಾಗದ ಎದ್ದಿದಾಗ ಅದು ನೀಲಿ ಬಣ್ಣಕ್ಕೆ ತಿರುಗುತ್ತೆ. ಇಷ್ಟು ಕಾನ್ಸೆಪ್ಟ್ ನಮ್ಗೆ ಗೊತ್ತಿರ್ಬೇಕು ಸರ್ ಇವತ್ತಿನ ಕ್ಲಾಸಲ್ಲಿ. ಓಕೆ, ಇದಾದ್ಮೇಲೆ ನಂತರ ಇವುಗಳ ಗುಣಲಕ್ಷಣಗಳಾಯ್ತು. ಈಗ ನಂತರ ಏನಂತಂದ್ರೆ, ಸೊ ಇಲ್ಲಿ ಬಳಕೆಯನ್ನ ಏನ್ ಮಾಡ್ತೀವಿ, ಸಾಬೂನುಗಳ ತಯಾರಿಕೆಯಲ್ಲಿ, ಎಂಟಾಸಿಡ್ಗಳಲ್ಲಿ, ಇದು ಸುಮ್ಮನೆ ಹೇಳ್ತಾ ಇದ್ದೀನ, ಡೀಟೇಲ್ ಆಗಿ ಕೆಳಗಡೆ ಇದೆ ಸರ್. ಕೃಷಿ ಸುಣ್ಣದಲ್ಲಿ ಸೊ ಇವುಗಳನ್ನ ಬಳಕೆ ಮಾಡ್ತೀವಿ. ಈ ಲಿಟ್ಮಸ್ ಸೂಚಕಗಳು ನಾನು ನಿನ್ನೆ ಹೇಳಿದ್ದನ್ನ ರಿವಿಷನ್ ಮಾಡ್ತಾ ಇದ್ದೀನಿ ಅಷ್ಟೇ, ಇವೆರಡು ಸ್ಲೈಡ್ಗಳನ್ನ. ಇಲ್ಲಿ ಸೂಚಕಗಳನ್ನು ಲಿಟ್ಮಸ್ ಕಾಗದ ಆಮ್ಲದಲ್ಲಿ ಏನ್ ಮಾಡ್ತಾವ, ಕೆಂಪು, ಪ್ರತ್ಯಾಮ್ಲದಲ್ಲಿ ನೀಲಿ ಇರ್ತವೆ. ಫಿನಾಫ್ಥಲಿನ್ ಅಂತ ಹೇಳಿದೆ ನಿನ್ನೆ ದಿನ. ಆಮ್ಲದಲ್ಲಿ ಬಣ್ಣರಹಿತವಾಗಿರುತ್ತೆ, ಪ್ರತ್ಯಾಮ್ಲದಲ್ಲಿ ಗುಲಾಬಿ ಬಣ್ಣವನ್ನು ಹೊಂದಿರುತ್ತೆ.
ಇನ್ನು ಮಿಥೈಲ್ ಆರೆಂಜ್ ಅಂತ ಕರಿತೀವಿ ಸರ್. ಇದು ಏನಂತಂದ್ರೆ ಆಮ್ಲಗಳಲ್ಲಿ ಕೆಂಪು ಬಣ್ಣದಲ್ಲಿ ಇರ್ತದ, ಪ್ರತ್ಯಾಮ್ಲದಲ್ಲಿ ಹಳದಿ ಬಣ್ಣ ಆಗ್ತದ. ಸೊ ಇವು ಸೂಚಕಗಳು, ಇಂಡಿಕೇಟರ್ಸ್ ಅಂತ ಕರಿತೀವಿ ಸರ್. ಓಕೆ, ಇನ್ನು ಇದರ ವಿಶೇಷವಾಗಿರ್ತಕ್ಕಂಥ ಉಪಯೋಗಗಳನ್ನ ನೋಡ್ಕೊತ ಬರೋಣ ಸರ್. ಪ್ರತ್ಯಾಮ್ಲದ ಉಪಯೋಗಗಳು, ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಫ್ಯಾಕ್ಟ್ಸ್. ಹೈಯೆಸ್ಟ್ ಪ್ರಶ್ನೆಗಳು ಇವುಗಳ ಮೇಲೆ ಕೇಳ್ತಾ ಇದ್ದಾನೆ. ಪ್ರತ್ಯಾಮ್ಲದ ಉಪಯೋಗಗಳೇನು ಅಂತ. ಓಕೆ, ಸೊ ಎಲ್ಲೆಲ್ಲನ ಪ್ರತ್ಯಾಮ್ಲಗಳನ್ನ ಬಳಕೆ ಮಾಡ್ತಾ ಬರ್ತೀವಿ. ಇಲ್ಲಿ ಆಂಟಾಸಿಡ್ ಮಾತ್ರೆಗಳಲ್ಲಿ ಮತ್ತು ಆಂಟಾಸಿಡ್ ಸಿರಪ್ಗಳಲ್ಲಿ ಬಳಕೆ ಮಾಡ್ತೀವಿ. ನಮಗೆ ಅಸಿಡಿಟಿ ಆಗ್ಯದ ಅಂತ ತಿಳ್ಕೊರಿ. ಸೊ ಜಠರ ಒಳಗೆ ಏನಾಗಿದೆ, HCl ಪ್ರಮಾಣ ಹೆಚ್ಚಾಗ್ತಾ ಇದೆ. HCl ಪ್ರಮಾಣ ಹೆಚ್ಚಾಗ್ತಾ ಇದೆ. ಯಾರು ದೀರ್ಘ ಉಪವಾಸವನ್ನು ಮಾಡ್ತಿರ್ತಾರೆ ನೋಡ್ರಿ, ಅಂಥವ್ರಲ್ಲಿ ಅಸಿಡಿಟಿ ಪ್ರಾಬ್ಲಮ್ ಕಾಡ್ತಿರ್ತದ ಅಂತ ನೋಡ್ತೀವಿ. ಸೊ ಯಾವಾಗ ಅಸಿಡಿಟಿ ಆಗತ್ತೆ, ಸೊ ಊಟ ಮಾಡಿದಾಗ ನೀರು ಕುಡಿದಾಗ ಹೊಟ್ಟೆ ಉರಿತಿರ್ತದೆ ಸರ್, ಹೊಟ್ಟೆ ಬ್ಯಾನ್ ಆಗ್ತಿರ್ತದ, ನೋವು ಆಗ್ತಿರ್ತದ. ಅಂಥದ್ದು ಕಾರಣ ಅಂತ ಕೇಳಿದ್ರೆ ಅಸಿಡಿಟಿ ಆಗಿರುತ್ತೆ ಅಂತ ನೋಡ್ತೀವಿ ಸರ್. ಏನಾಗಿರುತ್ತೆ, ಅವ್ರಿಗೆ ಅಸಿಡಿಟಿ ಆಗಿರುತ್ತೆ. ಅಸಿಡಿಟಿ ಆಗಿ ಸೊ HCl ಪ್ರಮಾಣ ಹೆಚ್ಚಾಗಿ ಈ ಒಂದು ಜಠರದ ಒಳಗೋಡೆಗೆ ರಂಧ್ರಗಳು ಬಿದ್ದಿರ್ತವೆ, ತೂತುಗಳಾಗಿರ್ತವೆ, ಅಥವಾ ಸೌದ ಮೇಲೆ ಜಠರದ ಮೇಲೆ ಇರ್ತಕ್ಕಂಥ ಏನು ಪರೆ ಇರುತ್ತಲ್ಲ ಅದಕ್ಕೆ ರಂಧ್ರಗಳು ಬಿದ್ದಿರ್ತಾವ ಅಂತ ನೋಡ್ತೀವಿ. ಹಾಗಾಗಿ ನೋಡ್ರಿ, ಒಂದು ಸ್ವಲ್ಪ ಗಾಯ ಆಗಿತ್ತಂದ್ರೆ ಉಪ್ಪ ಖಾರ ಹಚ್ಚಿದ್ರೆ ನೀರು ಹಚ್ಚಿದ್ರೆ ಉರಿತಿದಿಲ್ಲ, ಸೇಮ್ ಒಳಗೆ ಗಾಯ ಆಗಿತ್ತಂದ್ರೂ ಹಂಗೆ ಸರ್. ಕಾರಣ ಅಂತ ಕೇಳಿದ್ರೆ HCl ಸ್ಟ್ರಾಂಗ್ ಆಗಿರ್ತದ. ಆ HCl ಪ್ರಮಾಣವನ್ನು ಏನು ಮಾಡಬೇಕು, ಅದರ ಸ್ಟ್ರಾಂಗ್ನೆಸ್ ಅನ್ನು ಕಡಿಮೆ ಮಾಡಬೇಕು ಸರ್. ಅದಕ್ಕೆ ಏನು ಮಾಡಬೇಕು, ಎಂಟಾಸಿಡ್ ಕೊಡಬೇಕು. ಏನು ಕೊಡಬೇಕು, ಎಂಟಾಸಿಡ್ ಕೊಡಬೇಕು. ಎಂಟಾಸಿಡ್ ಅಂತಂದ್ರೆ ನಾವು ಕನ್ನಡದಲ್ಲಿ ಏನಂತ ಕರಿತೀವಿ ಅಂತಂದ್ರೆ ಅದಕ್ಕೆ ಎಂಟಾಸಿಡ್ ಅಂತಂದ್ರೆ ಆಮ್ಲ ನಿರೋಧಕ. ಆಮ್ಲ ನಿರೋಧಕ ಅಂದ್ರೆ ಪ್ರತ್ಯಾಮ್ಲವನ್ನ ನೀಡಬೇಕು ಅದಕ್ಕೆ ಅಂತ ನೋಡ್ತೀವಿ ಸರ್. ಇಲ್ಲಿ ಯಾವುಗಳನ್ನ ಪ್ರಮುಖವಾಗಿ ಬಳಸ್ಕೋತೀವಿ ಅಲ್ಲಿ ಅಂತ ಕೇಳ್ತಾನೆ. ಸೊ ಇಲ್ಲಿ ನೋಡ್ರಿ, ಮ್ಯಾಗ್ನೇಸಿಯಂ ಹೈಡ್ರಾಕ್ಸೈಡ್ ಮತ್ತು ಅಲ್ಯೂಮಿನಿಯಂ ಹೈಡ್ರಾಕ್ಸೈಡ್ಗಳನ್ನು ಬಳಕೆ ಮಾಡ್ತೀವಿ ಸರ್. ಯೂಶುವಲಿ ಹೈಯೆಸ್ಟ್ ಅಂತ ಕೇಳಿದ್ರೆ ಮ್ಯಾಗ್ನೇಸಿಯಂ ಹೈಡ್ರಾಕ್ಸೈಡ್ ಮತ್ತು ಅಲ್ಯೂಮಿನಿಯಂ ಹೈಡ್ರಾಕ್ಸೈಡ್ ಅನ್ನು ಬಳಕೆ ಮಾಡ್ತೀವಿ. ಕಾಂಬಿನೇಷನ್, ಇವೆರಡರ ಕಾಂಬಿನೇಷನ್ ಅನ್ನು ಏನು ಮಾಡ್ತೀವಿ, ಬಳಕೆ ಮಾಡಿ ನಾವು ಈ ಒಂದು ಔಷಧಿ ಎಂಟಾಸಿಡ್ಗಳನ್ನು ತಯಾರು ಮಾಡ್ತೀವಿ ಅಂತ ನೋಡ್ತೀವಿ ಸರ್. ಹೊಟ್ಟೆ ಏನು ಇದು ತೀಕ್ಷ್ಣವಾಗಿ ಇದು ಆಗ್ತಿರ್ತದೆ ನೋಡ್ರಿ, ಅವುಗಳನ್ನು ಕಡಿಮೆ ಮಾಡಬೇಕಾದಾಗ ಇವುಗಳನ್ನ. ಸೊ ಇಲ್ಲಿ ವಿಶೇಷವಾಗಿ ನೋಡ್ರಿ, ಡೈಜಿನ ಏನೋ ಒಂದೇ 5 ನಿಮಿಷದಲ್ಲಿ ರಿಲೀಫ್ ಅಥವಾ 1 ನಿಮಿಷದಲ್ಲಿ ರಿಲೀಫ್, 5 ಸೆಕೆಂಡ್ನಲ್ಲಿ ರಿಲೀಫ್ ಹೇಳ್ತಿರ್ತಾ ನೋಡು. ಇನೋ ಪಾಕೆಟ್ ಬಗ್ಗೆ ಅಡ್ವರ್ಟೈಸ್ ಮಾಡ್ತಿರ್ತಲ್ಲ, ಡೈಜಿನ್. ಸೊ ಇವೆಲ್ಲ ಏನಂತಂದ್ರೆ ಎಂಟಾಸಿಡ್ ಟ್ಯಾಬ್ಲೆಟ್ಸ್ಗಳಾಗಿರ್ತಾವ ಅಂತ ನೋಡ್ತೀವಿ ಸರ್. ಅವು ಹೊಟ್ಟೆ ಉರಿಯನ್ನು ಕಡಿಮೆ ಮಾಡ್ತಾವ. ಇಲ್ಲಾಂದ್ರೆ ಏನು ಮಾಡ್ಬೇಕು ಸರ್ ಅಂತ ಕೇಳಿದ್ರೆ, ಸೊ ಸುಣ್ಣ ಎಲಿ ತಿನ್ಬೇಕು ಸರ್. ಹೊಟ್ಟೆ ಬ್ಯಾನ್ ಎಲ್ಲ ಆಗ್ತದ, ಹೊಟ್ಟೆ ಸಾಪ್ ಆಗ್ತದ ಅಂತ ಹೇಳ್ತಾರೆ ನೋಡ್ರಿ. ಸ್ವಲ್ಪ ಸುಣ್ಣ ಹೆಚ್ಚು ಹಚ್ಕೊಂಡು ಎಲಿ ತಿಂದ್ಬಿಟ್ಟೆ ಅಂದ್ರೆ, ಸುಣ್ಣ ಅನ್ನೋದು ಕ್ಯಾಲ್ಸಿಯಂ ಅಂತಂದ್ರೆ, ಸೊ ಇದು ವಿಶೇಷವಾಗಿ ನಿಮ್ಗೆ ಗೊತ್ತಿರಲಿ ಲೋಹೀಯ ವಸ್ತು ಸರ್. ಲೋಹೀಯ ವಸ್ತು ಆಮ್ಲಗಳೊಂದಿಗೆ ವರ್ತನೆ ಮಾಡಿದಾಗ ಏನಾಗ್ತದ, ಪ್ರತ್ಯಾಮ್ಲ ಬಿಡುಗಡೆ ಆಗಿ ಸೊ ಆಮ್ಲೀಯ ಮಟ್ಟವನ್ನ ಕಡಿಮೆ ಮಾಡುತ್ತೆ. ಸೊ ಹಾಗಾಗಿ ಇಲ್ಲಿ ಆಮ್ಲೀಯ ಮಟ್ಟವನ್ನು ಏನ್ ಮಾಡ್ತದೋ ಕಡಿಮೆ ಮಾಡುತ್ತೆ ಅಂತ ನೋಡ್ತೀವಿ. ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಫ್ಯಾಕ್ಟ್. 1 ಪಾಯಿಂಟ್ಸ್ ನೆನಪಿರಲಿ, ಅಲೋಹಗಳು ಯಾವುಗಳು, ಅಲೋಹಗಳು ಏನ್ ಮಾಡ್ತವ, ಆಮ್ಲವನ್ನು ಉಂಟು ಮಾಡುತ್ತವೆ. ಸೊ ಇಲ್ಲಿ ಲೋಹಗಳು ಅಂತ ಕೇಳ್ತಾನೆ ಸರ್. ಲೋಹಗಳು ಅಂತ ಕೇಳಿದಾಗ ಪ್ರತ್ಯಾಮ್ಲವನ್ನು ಉಂಟು ಮಾಡುತ್ತವೆ ಅಂತ ನೋಡ್ತೀವಿ ಸರ್. ಅಲೋಹಗಳು ಆಮ್ಲಗಳನ್ನು ಉಂಟು ಮಾಡಿದ್ರೆ, ಸೊ ಪ್ರತ್ಯಾಮ್ಲಗಳನ್ನ ಲೋಹಗಳು ಉಂಟು ಮಾಡ್ತವೆ. ಹಾಗಾಗಿ ಇಲ್ಲಿ ಕ್ಯಾಲ್ಸಿಯಂ ಅನ್ನೋದು, ಮ್ಯಾಗ್ನೇಸಿಯಂ ಅನ್ನೋದು, ಅಲ್ಯೂಮಿನಿಯಂ ಅನ್ನೋದು, ಸೋಡಿಯಂ ಅನ್ನೋದು ಏನಿವೆಲ್ಲ ಲೋಹಗಳು. ಹಾಗಾಗಿ ಇವುಗಳು ನಮ್ಮ ಹೊಟ್ಟೆಯೊಳಗೆ ಹೋಗಿ ಸೊ ಏನ್ ಮಾಡ್ತಾವ, ಅಸಿಡಿಟಿಯನ್ನು ಕಡಿಮೆ ಮಾಡ್ತಾವ. ಸೊ ಹೊಟ್ಟೆ ಇದಾಲತ್ತದ, ಡೈಜೆಷನ್ ಆಗಲ್ಲ, ಹೊಟ್ಟೆ ಇದಾಲತ್ತಂದ್ರೆ ಜೀರಾ ಸೋಡಾ ಕುಡಿದು ಬಾ ಅಂತೀವಿ ನೋಡ್ರಿ. ಒಂದು ಜೀರಾ ಸೋಡಾ ವಾಟರ್ ಇರ್ತದೆ ಸರ್, ಅದ್ರೊಳಗೆ ಸೋಡಿಯಂ ಹೈಡ್ರಾಕ್ಸೈಡ್ ಇರ್ತದೆ. ಅದು ಕೂಡ ಏನಂತಂದ್ರೆ ಎಂಟಾಸಿಡ್ ರೀತಿಯಲ್ಲಿ ಕೆಲಸ ಮಾಡ್ತದ ಅಂತ ನೋಡ್ತೀವಿ. ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್, ಈ ಸುಣ್ಣ ಹಚ್ಕೊಂತಿರ್ತೀವಿ ನೋಡ್ರಿ, ನೀರಿನೊಂದಿಗೆ ಒಳಗೆ ಹೋಗಿ ಕಲ್ತಂದ್ರೆ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಆಗಿ ರೂಪಾಂತರಗೊಂಡು ಆಮ್ಲೀಯ ಮಟ್ಟವನ್ನು ಕಡಿಮೆ ಮಾಡುತ್ತೆ. ಆದರೆ ಟ್ಯಾಬ್ಲೆಟ್ಸ್ಗಳಲ್ಲಿ ಬಳಕೆ ಮಾಡೋದು ಅಂತ ಕ್ವಶನ್ ಕೇಳಿದಾನೆ ರೀಸೆಂಟ್ ಎಕ್ಸಾಮಲ್ಲಿ. ಸೊ ಹೈಯೆಸ್ಟ್ ಎಕ್ಸಾಮ್ಗಳಲ್ಲೂ ಅದೇ ಕ್ವಶನ್ ಕೇಳ್ತಾನೆ ಸರ್. ಮ್ಯಾಗ್ನೀಸಿಯಂ ಮತ್ತು ಅಲ್ಯೂಮಿನಿಯಂ ಕಾಂಬಿನೇಷನ್ ಅನ್ನು ಬಳಸ್ತಾರೆ. ಇಷ್ಟು ಗೊತ್ತಿದ್ರೆ ಸಾಕು ಸರ್ ನಿಮಗೆ. ಓಕೆ, ಇನ್ನು ಬೇಕಿಂಗ್ ಪೌಡರ್ ಅಂತ ಕರಿತೀವಿ ಸರ್. ಈ ಬೇಕ್ರಿಗಳಲ್ಲಿ ಅಲ್ಲಿ ಸೊ ಆಹಾರ ಪದಾರ್ಥಗಳು ಉಬ್ಬಬೇಕಾದಾಗ ಏನು ಮಾಡ್ತೀವಿ, ಬ್ರೆಡ್ ಬರಬೇಕು, ಬನ್ ಆಗಬೇಕು ಅಂತಕ್ಕಂದಾಗ ನಾವೇನು ಮಾಡ್ತೀವಿ ಅಂದರೆ ಆ ಹಿಟ್ಟಿನಲ್ಲಿ ಬೇಕಿಂಗ್ ಪೌಡ್ರವನ್ನು ಮಿಕ್ಸ್ ಮಾಡಿರ್ತೀವಿ. ಸೊ ಆ ಬೇಕಿಂಗ್ ಪೌಡರ್ ತಯಾರಿಕೆಯಲ್ಲಿ ಇಲ್ಲಿ ನೋಡ್ರಿ ಬಳಕೆ ಇಡ್ಲಿ, ದೋಸೆ, ಕೇಕ್ಗಳ ಉಬ್ಬುವಿಕೆ ಆಮ್ಲೀಯ ಮೊಸರು ಅಥವಾ ನಿಂಬೆ ರಸದ ಜೊತೆಗೆ ವರ್ತಿಸಿ ಏನು ಮಾಡ್ತದೆ, CO2 ಬಿಡುಗಡೆ ಮಾಡುತ್ತದೆ. ಇರೋದು NaHCO3 ಪ್ಲಸ್ ದುರ್ಬಲ ಆಮ್ಲ ಅಂತ ನೋಡ್ತೀವಿ ಸರ್. ಪ್ಲಸ್ ದುರ್ಬಲ ಆಮ್ಲ ಬಿಡುಗಡೆ ಮಾಡಿ ಏನ್ ಮಾಡ್ತಾ, ಇಡ್ಲಿ, ದೋಸೆ, ಕೇಕ್ ಹಿಟ್ಟು ಮೆತ್ತಗಾಗಂಗ, ಮೃದು ಆಗಂಗ, ಅದು ಉಬ್ಬುವಂತೆ ನೋಡಿಕೊಳ್ಳುತ್ತೆ ಅಂತ ನೋಡ್ತೀವಿ. ಹಾಗಾಗಿ ಬೇಕಿಂಗ್ ಪೌಡರ್ನ ಏನ್ ಮಾಡ್ತಾರೆ,
ಬಳಕೆ ಮಾಡ್ತಾರೆ. ಆ ಬೇಕಿಂಗ್ ಪೌಡರ್ ಅನ್ನೋದು ಕೂಡ ಏನ್ರಿ ಒಂದು ಪ್ರತ್ಯಾಮ್ಲೀಯ ಉತ್ಪನ್ನವೇ ಆಗಿದೆ ಅಂತ ನೋಡ್ತೀವಿ ಸರ್. ಇನ್ನು ನೆಕ್ಸ್ಟ್ ಪಾಯಿಂಟ್ಸ್ ನಾವು ನೋಡ್ಕೊತ ಬರೋಣ. ಯಾವುದು ಅಂತ ಕೇಳಿದ್ರೆ ಟೂತ್ ಪೇಸ್ಟ್. ನೀವು ಹಲ್ಲುಜ್ಜುವ ಟೂತ್ ಪೇಸ್ಟ್ ಸರ್. ಇಲ್ಲಿ ವಿಶೇಷವಾಗಿ ಬರ್ಕೊಡಿ ಟೂತ್ ಪೇಸ್ಟ್ಗಳಲ್ಲಿ ಅಂತ ಕೇಳ್ತಾನೆ. ಬಳಕೆ ಬಾಯಲ್ಲಿ ಸಕ್ಕರೆ ತಿಂದಾಗ ಬ್ಯಾಕ್ಟೀರಿಯಾ ಆಮ್ಲ ಮಾಡುತ್ತದೆ. ಬ್ಯಾಕ್ಟೀರಿಯಾಗಳು ಏನ್ ಮಾಡ್ತಾವ? ಸೊ ಆಮ್ಲೀಯ ಮಟ್ಟಕ್ಕೆ ತರ್ತಾವ ಸರ್. ಟೂತ್ ಪೇಸ್ಟ್ ನಲ್ಲಿರುವ ಕ್ಷಾರೀಯ ಪದಾರ್ಥ ನೋಡ್ರಿ, ಕ್ಷಾರೀಯ ಪದಾರ್ಥ ಆಮ್ಲ ತಟಸ್ಥ ಮಾಡಿ ಹಲ್ಲು ಕೊಳೆಯುವುದನ್ನು ತಡೆಯುತ್ತದೆ. ಸೊ ನಾವು ಸಕ್ಕರೆ ತಿಂದಿದ್ದೆವು, ಆಹಾರ ತಿಂದಿದ್ದೆವು ಅಂದ್ರೆ ಅದು ಗ್ಲೂಕೋಸ್ ಮಟ್ಟ ಇರ್ತದೆ ಸರ್, ಗ್ಲೂಕೋಸ್ ಇರ್ತದೆ. ಸೊ ಗ್ಲೂಕೋಸ್ ಡೈರೆಕ್ಟ್ ಆಗಿ ಏನತ್ತ ಆಮ್ಲಗಳಾಗಿ ವರ್ತನೆ ಮಾಡ್ತದೆ ಸರ್ ಬಾಯಿ ಒಳಗೆ. ಸೊ ಆಮ್ಲಗಳಾಗಿ ವರ್ತನೆ ಮಾಡ್ತದ. ಅದಕ್ಕೆ ಟೂತ್ ಪೇಸ್ಟ್ ಅಲ್ಲಿ ಇರ್ತಕ್ಕಂಥ ಪ್ರತ್ಯಾಮ್ಲೀಯ ಕ್ಷಣಗಳು ಏನ್ ಮಾಡ್ತದ? ನ್ಯೂಟ್ರೇಷನ್ ಮಾಡೋ ಮೂಲಕ ಸೊ ಹಲ್ಲುಗಳು ಹುಳವನ್ನು ತಿನ್ನೋದನ್ನ ತಪ್ಪಿಸುತ್ತೆ ಅಂತ ನೋಡ್ತೀವಿ. ಇನ್ನು ಸಾಬೂನು ಮತ್ತು ಶಾಂಪೂಗಳ ಬಳಕೆ. ನಾವು ತಲೆಗೆ ಹಚ್ಕೋ ಶಾಂಪೂ ಮತ್ತು ಸಾಬೂನುಗಳು ಏನ್ ಬರ್ತಾವಲ್ರಿ, ಇವೆಲ್ಲ ಸೋಡಿಯಂ ಹೈಡ್ರಾಕ್ಸೈಡ್ ಮತ್ತು ಏನ್ರಿ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ಗಳಿಂದ ಆಗಿರ್ತಾವ ಅಂತ ನೋಡ್ತೀವಿ. ವಿಶೇಷವಾಗಿ ಸಾಬೂನು ಕ್ಷಾರೀಯ, ಚರ್ಮದ ಮೇಲಿನ ಎಣ್ಣೆ ಕೊಳೆ ಆಮ್ಲೀಯ ಆಗಿರುತ್ತದೆ. ಸಾಬೂನು ಅದನ್ನು ತಟಸ್ಥ ಮಾಡಿ ಸ್ವಚ್ಛ ಮಾಡುತ್ತದೆ. ಇದರ pH ಮೌಲ್ಯ ಸೊ 9 ರಿಂದ 10 ಇರುತ್ತದೆ ಅಂತ ನೋಡ್ತೀವಿ ಸರ್. ಇಲ್ಲಿ ವಿಶೇಷವಾಗಿ ಒಂದು ಪಾಯಿಂಟ್ಸ್ ನಾ ಮಾತಾಡ್ತೀನಿ ನೋಡ್ರಿ. ಸೊ ಸಾಬೂನು ಅಂದಾಗ ಇಲ್ಲಿ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಅಂತ ಬರುತ್ತೆ ಸರ್. ಯಾವ್ದ್ರಿ? ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್. ಈ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ನ ವಿಶೇಷತೆ ಏನು ಅಂತಂದ್ರ, ಇದು ನಿಮ್ಮ ಮೈಗೆ ಹಚ್ಚುವ ಸೋಪ್ ಅಥವಾ ಲಿಕ್ವಿಡ್ ಸೋಪ್ ಅಂತ ಕರಿತೀವಿ. ದ್ರವ ರೂಪದ ಸೋಪ್, ಶಾಂಪೂ ನೋಡ್ರಿ, ಸೋಪ್, ಶಾಂಪೂ ಮತ್ತು ಮೈಗೆ ಹಚ್ಚಿಕೊಳ್ಳುವ ಸೋಪ್ಗಳ ತಯಾರಿಕೆಯಲ್ಲಿ ಅಂತ ಕೇಳ್ತಾರೆ. ನಾವು ಮೈಗೆ ಏನು ಹಚ್ಕೋತೀವಿ ನೋಡ್ರಿ ಸೋಪ, ಸೊ ಅವುಗಳ ತಯಾರಿಕೆಯಲ್ಲಿ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಅನ್ನು ಬಳಕೆ ಮಾಡ್ತಾರೆ. ಇನ್ನು ನೆಕ್ಸ್ಟ್ ಇನ್ನೊಂದು ಬರ್ತದ ಸೋಡಿಯಂ ಹೈಡ್ರಾಕ್ಸೈಡ್ ಅಂತ ಬರ್ತದೆ ಸರ್. ಯಾವುದು? ಸೋಡಿಯಂ ಹೈಡ್ರಾಕ್ಸೈಡ್. ಇದನ್ನ ಏನ್ ಮಾಡ್ತಾರಂತಂದ್ರ, ಸೊ ಬಟ್ಟೆಯನ್ನ ಉಜ್ಜುವ ಸೋಪು, ಪಾತ್ರೆಯನ್ನ ಉಜ್ಜುವ ಸೋಪು ಬರ್ತಾವಲ್ಲ ಸರ್, ಅವುಗಳಲ್ಲಿ. ಜೊತೆಗೆ ವಿಶೇಷ ಏನು ಅಂತ ಕೇಳಿದ್ರೆ ಈ ಸೋಪ್ ಪೇಪರ್ ಬರ್ತಾವ ನೋಡ್ರಿ ಮುಖಕ್ಕೆ. ಬ್ಯೂಟಿ ಪಾರ್ಲರ್ದಾಗ ಅಲ್ಲಿ ಹಚ್ತಾರ, ಗೊತ್ತಿರ್ಬೇಕು ನಿಮಗೆ. ಹಿಂಗ ಹಚ್ಚಿ ತೊಳಿತಾರ ನೋಡ್ರಿ ಮುಖ ತೊಳ್ಕೊಳಕ್, ಸೋಪ್ ಪೇಪರ್ ಬರ್ತಾವ ನೋಡ್ರಿ, ಅವುಗಳ ತಯಾರಿಕೆಯಲ್ಲೂ ಕೂಡ ಸೋಡಿಯಂ ಹೈಡ್ರಾಕ್ಸೈಡ್ ಅನ್ನ ಬಳಕೆ ಮಾಡ್ತಾರ. ಸೋಡಿಯಂ ಹೈಡ್ರಾಕ್ಸೈಡ್ ಅನ್ನ ಸೋಪ್ ಪೇಪರ್ಗಳ ತಯಾರಿಕೆಯಲ್ಲಿ, ಸೋಪ್ ಅಥವಾ ಸಾಬೂನು ಪೇಪರ್ ಅಂತ ಕರಿತೀವಿ ಸರ್. ಅದಕ್ಕೇನ್ ಕರಿತೀವಿ? ಸಾಬೂನು ಪೇಪರ್. ಸೊ ಇಂಗ್ಲಿಷ್ನಾಗ ಕೊಟ್ಟ ಸೋಪ್ ಪೇಪರ್ ಅಂತ ಕೊಟ್ಟಿರ್ತಾನ, ಪೇಪರ್. ಸೊ ಇವುಗಳ ತಯಾರಿಕೆಯಲ್ಲಿ ಏನಂದ್ರೆ ಸೋಡಿಯಂ ಹೈಡ್ರಾಕ್ಸೈಡ್ ಅನ್ನು ಬಳಸುತ್ತೇವೆ. ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಫ್ಯಾಕ್ಟ್ ಸರ್. ಇಷ್ಟು ನಮ್ಗೆ ಗೊತ್ತಿರಬೇಕು. ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ಗಳು ಮತ್ತು ಸೋಡಿಯಂ ಹೈಡ್ರಾಕ್ಸೈಡ್ಗಳ ಸೊ ಒಂದು ರೂಪವೇ ಏನು ಅಂತ ಕೇಳಿದ್ರೆ ಇಲ್ಲಿ ಸಾಬೂನು ಮತ್ತು ಶಾಂಪೂಗಳಾಗಿರುತ್ತವೆ ಅಂತ ನೋಡ್ತೀವಿ ಸರ್. ಐ ಹೋಪ್ ಕಾನ್ಸೆಪ್ಟ್ ಇಸ್ ಕ್ಲಿಯರ್ ಅಂತ. ಸೊ ಸಾಬೂನು ಅನ್ನೋ ಟಾಪಿಕ್ ಸರ್ ನಿಮಗೆ ಅಲ್ಲಿ ಹೇಳ್ತೀನಂತೆ. ಸಿಂಥೆಟಿಕ್ ವಸ್ತುಗಳು ಅಂತ ಕಾನ್ಸೆಪ್ಟ್ ಬರುತ್ತಲ್ಲ, ಅಲ್ಲಿ ಸಾಬೂನು ಅಂತ ಬರುತ್ತೆ, ಮಾರ್ಜಕಗಳು ಅಂತ ಬರುತ್ತೆ. ಸೊ ಆ ಸಾಬೂನುಗಳಂತೆ ವರ್ತನೆ ಮಾಡುವ ಸಾಬೂನು ಅಲ್ಲದವುಗಳನ್ನ ಮಾರ್ಜಕಗಳು ಅಂತ ಕರಿತೀವಿ. ಸೊ ಅಲ್ಲಿ ಇನ್ ಡೀಟೇಲ್ ಆಗಿ ತರ್ಕೋತೀನಿ. ಸೊ ಮತ್ತೆ ಸಾಬೂನನ್ನ ತಯಾರಿಸುವ ವಿಧಾನ ಅಂತ ಬರುತ್ತೆ ಸರ್, ಸಫೋನಿಫಿಕೇಶನ್ ಅಂತ ಬರುತ್ತೆ. ಆ ಸಫೋನಿಫಿಕೇಶನ್ ಅನ್ನ ಸೊ ಯಾರು ಮೊದಲ ವಿಲ್ಹೆಲ್ಮ್ ಸೀಲೆ ಅಂತ ಬರ್ತಾರೆ ಸರ್. ಅವ್ರು ಯಾವ ರೀತಿ ಪತ್ತೆ ಹಚ್ಚಿದ್ರು, ಸೊ ಏನು ಅದರ ಇತಿಹಾಸ ಏನು ಸರ್, ಯಾವ್ಯಾವ ಸಾಬೂನನ್ನ ಯಾವ್ಯಾವ ರೀತಿಯಲ್ಲಿ ತಯಾರು ಮಾಡ್ತಾರೆ, ಸಾಬೂನು ತಯಾರಿಕಾ ಹಂತದಲ್ಲಿ ಯಾವ ಒಂದು ರೂಪದಲ್ಲಿ ಇರುತ್ತೆ, ಸೊ ಪ್ರತಿಯೊಂದು ಅದರ ಜೊತೆಗೆ ಸಿಗುವಂತ ಉಪ ಉತ್ಪನ್ನವಾದ ಗ್ಲಿಸರಿನ್ ಅದರ ಬಳಕೆಯನ್ನು ಎಲ್ಲೆಲ್ಲಿ ಮಾಡ್ತಾರೆ, ಪ್ರತಿಯೊಂದು ಕಾನ್ಸೆಪ್ಟ್ ಅನ್ನ ನಾನು ಸಾಬೂನು ಅಂತಕ್ಕಂಥ ಟಾಪಿಕ್ ಹೇಳುವಾಗ ಹೇಳ್ತೀನಂತೆ. ಆದ್ರೆ ಸಾಬೂನು ತಯಾರು ಮಾಡ್ಲಿಕ್ಕೂ ಕೂಡ ಏನ್ ಮಾಡ್ತಾರೆ ಅಂದ್ರೆ ಸೋಡಿಯಂ ಮತ್ತು ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ಗಳನ್ನು ಬಳಕೆ ಮಾಡ್ತಾರ. ಇವೆಲ್ಲ ಪ್ರತ್ಯಾಮ್ಲೀಯ ಉತ್ಪನ್ನಗಳಾಗಿರುತ್ತವೆ ಅಂತ ನೋಡ್ತೀವಿ. ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಫ್ಯಾಕ್ಟ್ಸ್. ಇದಾದ್ಮೇಲೆ ಸೊ ಇನ್ನು ನೆಕ್ಸ್ಟ್ ಕೃಷಿ ಮತ್ತು ತೋಟಗಾರಿಕೆಗಳಲ್ಲಿ ಅಂತ ನೋಡ್ತೀವಿ. ಬೂದಿ ಬರ್ತದೆ ನೋಡ್ರಿ, ಬೂದಿ ಚೆಲ್ಲೋ ಹಬ್ಬ ಅಂತ ಮಾಡ್ತಿರ್ತಾರೆ, ನಿಮ್ಮಲ್ಲಿ ಗೊತ್ತಿರ್ಬೇಕಾ. ಸೊ ಬೂದಿ ಕೂಡ ಪ್ರತ್ಯಾಮ್ಲೀಯ ಉತ್ಪನ್ನವಾಗಿರುತ್ತೆ ಅಂತ ನೋಡ್ತೀವಿ. ಬೂದಿ ಚೆಲ್ಲೋ ಹಬ್ಬ ಅಂತ ಮಾಡ್ತಿರ್ತಾರೆ. ಸೊ ಬೂದಿಯ ಬಳಕೆ, ಒಲೆಯ ಬೂದಿ ಕ್ಷಾರೀಯವಾಗಿರುತ್ತೆ. ತೋಟಗಳಲ್ಲಿ ಮಣ್ಣು ತುಂಬಾ ಆಮ್ಲೀಯ ಮಟ್ಟ ಆದಾಗ ಸೊ ಅದನ್ನ ಕಡಿಮೆ ಮಾಡಕ್ಕೆ ಏನ್ ಮಾಡ್ತಾರ, ಸೊ ಇದನ್ನ ಹಾಕ್ತಾರ ಅಂತ ನೋಡ್ತೀವಿ ಸರ್. ಜೊತೆಗೆ ಕೀಟನಾಶಕಗಳ ಆಗೋ ಕೆಲಸ ಮಾಡುತ್ತದೆ ಅಂತ ನೋಡ್ತೀವಿ. ಬೂದಿಯನ್ನು ಚೆಲ್ಲೋದ್ರಿಂದ ಆ ರೀತಿ ಆಗುತ್ತೆ. ಅದೊಂದು ಏನಾಗಿರುತ್ತೆ, ಕ್ಷಾರೀಯ ಆಗಿರುತ್ತೆ. ಸಾಮಾನ್ಯವಾಗಿ ಮಳೆ ಬರುವ ಮಳೆಯ ಹನಿಗಳು ಏನಾಗಿರ್ತವೆ ಅಂತ ಹೇಳಿದ್ರೆ ಆಮ್ಲೀಯವಾಗಿರುತ್ತವೆ. ಯಾಕಂದ್ರೆ ಕಾರ್ಬನ್ ಡೈಆಕ್ಸೈಡ್ ಅದರೊಂದಿಗೆ ಸೇರಿಕೊಂಡಿರುತ್ತೆ. ಕಾರ್ಬನ್ ಡೈಆಕ್ಸೈಡ್ ಅದರೊಂದಿಗೆ ಸೇರಿಕೊಳ್ಳೋದ್ರಿಂದ ಅವು ಆಮ್ಲೀಯ ಆಗಿರುತ್ತವೆ. ಸೊ ಆ ಮಳೆ ಹನಿಗಳು ಭೂಮಿಯ ಮಟ್ಟದಲ್ಲಿ ಏನ್ ಮಾಡ್ತಾವ, ಆಮ್ಲೀಯ ಪ್ರಮಾಣವನ್ನು ಹೆಚ್ಚು ಮಾಡ್ತಿರ್ತಾವ. ಹಂಗಂತೇಳಿ ಸೊ ಬೂದಿ ಚೆಲ್ಲೋ ಹಬ್ಬ ಅಂತ ಮಾಡ್ತಾರ. ಮೊದಲು ಬೂದಿಯನ್ನು ವೇಸ್ಟ್ ಅತ್ತೆ ಚೆಲ್ಲಿ ಬಿಡ್ತಿರು ಸರ್ ಹೊರಗಡೆ ಒಯ್ದು, ಅದೆಲ್ಲ ಅದನ್ನ ತಗೊಂಡು ಇದು ಹೊಲಕ್ಕೆ ಚೆಲ್ಲಿದ್ರೆ ಏನಾಗ್ತದದು,
ಸೊ ಪ್ರತ್ಯಾಮ್ಲೀಯ ಮಟ್ಟವನ್ನು ನೀಡುತ್ತೆ. ಜೊತೆಗೆ ಏನಂತಂದ್ರೆ ಅದರಲ್ಲಿ ಕಾರ್ಬನ್ ಕಂಟೆಂಟ್ ಇರುತ್ತೆ, ಮಣ್ಣಿಗೆ ಕಾರ್ಬನ್ ಅಂಶ ಬೇಕಾಗುತ್ತೆ. ಸೊ ಹಾಗಾಗಿ ಅದು ಬೂದಿ ಹೊಲಕ್ಕೆ ಒಯ್ದು ಚೆಲ್ಲಿದ್ರೆ ಇಳುವರಿ ಹೆಚ್ಚು ಬರುತ್ತೆ ಅನ್ನೋ ಕಲ್ಪನೆಯನ್ನು ಇಟ್ಕೊಂಡೆ ಏನ್ ಮಾಡ್ತಾರೆ, ಬೂದಿ ಚೆಲ್ಲು ಹಬ್ಬ ಅಂತ ಮಾಡ್ತಾರೆ ಸರ್. ಬೂದಿಯನ್ನ ವೇಸ್ಟ್ ಅಂತ ಹೊರಗೋಗಿ ಬಡ್ರಿ, ಹೊಲಕ್ಕೆ ಒಯ್ದು ಚೆಲ್ರಿ ಅನ್ನುವಂಥ ಕಾನ್ಸೆಪ್ಟ್ ಅದು ಅಂತ ನೋಡ್ತೀವಿ ಸರ್. ಇದು ನಮ್ಗೆ ಗೊತ್ತಿರಬೇಕು. ಇನ್ನೊಂದು ಏನು ವಿಶೇಷ ಸರ್ ಅಂತ ಕೇಳಿದ್ರೆ, ಸೊ ಇದೇ ಕೃಷಿ ಇದರೊಳಗೆ ಇನ್ನೊಂದು, ಸೊ ಇಲ್ಲಿ ನೋಡ್ರಿ, ಸೊ ಬೋರ್ಡ್ ಮಿಶ್ರಣ ಅಂತ ಕರಿತೀವಿ ಸರ್. ಬೋರ್ಡ್ ಮಿಶ್ರಣ ಅಂತಂದ್ರೆ ಸುಣ್ಣ, ಕ್ಯಾಲ್ಸಿಯಂ ಮತ್ತು ಕಾಪರ್ ಸಲ್ಫೇಟ್ಗಳನ್ನ ಬಳಕೆ ಮಾಡ್ತೀವಿ ಅಂತ ನೋಡ್ತೀವಿ ಸರ್. ಸೊ ಕಾಪರ್ ಸಲ್ಫೇಟ್ಗಳನ್ನ ಬಳಕೆ ಮಾಡ್ತೀವಿ ದ್ರಾಕ್ಷಿ, ಟೊಮ್ಯಾಟೊ ಬಳಕೆ, ಸೊ ಬೆಳೆಗಳಿಗೆ ಅಂತ ನೋಡ್ತೀವಿ ಸರ್. ದ್ರಾಕ್ಷಿ ಮತ್ತು ಟೊಮ್ಯಾಟೊ ಬೆಳೆಗಳಿಗೆ ಅಂತ ನೋಡ್ತೀವಿ. ಶಿಲೀಂಧ್ರ ರೋಗ ತಡೆಯೋಕೆ ಸಿಂಪಡಿಸುತ್ತಾರೆ. ಸುಣ್ಣ ಆಮ್ಲೀಯತೆಯನ್ನು ಸಮತೋಲನಗೊಳಿಸುತ್ತದೆ ಅಂತ ನೋಡ್ತೀವಿ, ಸಮತೋಲನ ಮಾಡ್ತದೆ ಅಂತ ನೋಡ್ತೀವಿ ಸರ್. ಏನ್ ಮಾಡ್ತದ, ಸಮತೋಲನ ಮಾಡುತ್ತದೆ ಅಂತ ನೋಡ್ತೀವಿ. ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಫ್ಯಾಕ್ಟ್. ಇನ್ನೊಂದು ಗೊತ್ತಿರಲಿ, ಈ ಸುಣ್ಣದ ನೀರು ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಅಂತ ಬರುತ್ತೆ. ಇದನ್ನು ಕೂಡ ತೋಟಗಾರಿಕೆ ಹೊಲಗಳಲ್ಲಿ ನಾವು ಬಳಕೆ ಮಾಡ್ತೀವಿ ಸರ್. ನಿಮ್ಗೆ ಗೊತ್ತಿರಬೇಕು, ಕೃಷಿಗೆ ಯೋಗ್ಯವಾದ ಮಣ್ಣು ಅಂತ ಕೇಳ್ತಾನೆ ಸರ್. ಏನ್ ಕೇಳ್ತಾನ, ಕೃಷಿಗೆ ಯೋಗ್ಯವಾದ ಮಣ್ಣು ಅಂತ ಕೇಳಿದ್ರೆ 6.5 to 7.5 pH ಮೌಲ್ಯವನ್ನು ಹೊಂದಿರಬೇಕು ಸರ್. ಎಷ್ಟು ಹೊಂದಿರಬೇಕು, 6.5 to 7.5 pH ಮೌಲ್ಯ ಹೊಂದಿರಬೇಕು. ಅಕಸ್ಮಾತ್ ಆಗಿ 6.5 ಗಿಂತ ಕಡಿಮೆ ನಂಬರ್ ಆಯ್ತು ಅಂತ ತಿಳ್ಕೊರಿ. ಸೊ ಅಥವಾ 5.5 ಆಯ್ತು, ಸೊ 5.4 ಆಯ್ತು, ಹಿಂಗಾಗಿತ್ತು ಅಂತ ತಿಳ್ಕೊರಿ. ಪಿ ಎಚ್ ಮೌಲ್ಯ ಹಿಂಗಾಗಿತ್ತು ಅಂತಂದಾಗ ತಕ್ಷಣ ಇದು ಆಮ್ಲೀಯ ಮಟ್ಟ ಹೆಚ್ಚಾಗಿರುತ್ತೆ ಸರ್. ಇದನ್ನ ನ್ಯೂಟ್ರೇಷನ್ ಮಾಡಬೇಕು, ಆಮ್ಲೀಯ ಮಟ್ಟವನ್ನು ಕಡಿಮೆ ಮಾಡಬೇಕು ಅಂತ ಏನ್ ಮಾಡ್ತಾರಂದ್ರ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಅನ್ನ ಏನ್ ಮಾಡ್ತಾರ, ಸಿಂಪಡಣೆಯನ್ನ ಮಾಡ್ತಾರ ಅಂತ ನೋಡ್ತೀವಿ ಸರ್. ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಅನ್ನ ಸಿಂಪಡಣೆ ಮಾಡ್ತಾರ. ಇಲ್ಲಿ ಐತಿ ನೋಡ್ರಿ ಸುಣ್ಣದ ನೀರು. ಸೊ ಮತ್ತೆ ಇಲ್ಲಿ ಕೈಗಾರಿಕೆ ಅಲ್ಲೇ ನಾನು ಅಂತ ಹೇಳಿದ್ರೆ ಇಲ್ಲಿ ಆ ಕೃಷಿಯಲ್ಲಿ ಬರಲ್ಲ ಅಂತಲ್ಲ, 100% ಕೃಷಿಯಲ್ಲಿ ಬರುತ್ತೆ. ಸೊ ಮಣ್ಣಿನ ಆಮ್ಲೀಯ ಮಟ್ಟವನ್ನ ಕಡಿಮೆ ಮಾಡೋದಕ್ಕಾಗಿ ನಾವು ಏನ್ ಮಾಡ್ತೀವಿ ಅಂತ ಕೇಳಿದ್ರೆ, ಸೊ ಇಲ್ಲಿ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಅನ್ನ ಬಳಕೆ ಮಾಡುತ್ತೇವೆ. ಸುಣ್ಣದ ತಿಳಿನೀರು ಅಥವಾ ಸುಣ್ಣವನ್ನ ಬಳಕೆ ಮಾಡುತ್ತೇವೆ. ಸುಣ್ಣವನ್ನ ಚೆಲ್ತಾರ ಅಥವಾ ಸುಣ್ಣದ ತಿಳಿನೀರನ್ನ ಸಿಂಪಡಣೆ ಮಾಡ್ತಾರ ಅಂತ ನೋಡ್ತೀವಿ. ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಫ್ಯಾಕ್ಟ್. ಅವಾಗ ಏನಾಗ್ತದ, ಇದರ ಆಮ್ಲೀಯ ಮಟ್ಟ ಕಡಿಮೆಯಾಗಿ ಸೊ ಮತ್ತೇನ್ ಬರ್ತದ, ಈ ನಂಬರ್ ಒಳಗೆ pH ಮೌಲ್ಯ ಒಳಗೆ ಬರ್ತಂದ್ರ ಕೃಷಿಗೆ ಯೋಗ್ಯ ಆಗುತ್ತೆ. ಚೆನ್ನಾಗಿ ಕೃಷಿಯನ್ನ ಏನ್ ಮಾಡ್ಬೋದು. ಇದು ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಅನ್ನು ಕೂಡ ಬಳಕೆ ಮಾಡುತ್ತಾರೆ ಅಂತ ಗೊತ್ತಿರಲಿ ನಿಮ್ಗೆ. ಸೊ ಇನ್ನೊಂದು ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಅಂತ ಬರುತ್ತೆ, ಮುಂದೆ ಕೆಳಗಿದೆ ಹೇಳ್ತೀನಂತ. ಏನ್ ತಯಾರು ಮಾಡಕಂದ್ರ ಬ್ಲೀಚಿಂಗ್ ಪೌಡರ್ ಅಂತ ಬರುತ್ತೆ ಸರ್. ಬ್ಲೀಚಿಂಗ್ ಪೌಡರ್ ಅಥವಾ ಚಲುವೆ ಪುಡಿ ಅಂತ ಕರಿತೀವಿ. ಅದನ್ನ ತಯಾರು ಮಾಡೋಕ್ಕೂ ಕೂಡ ಸುಣ್ಣದ ತಿಳಿ ನೀರನ್ನು ಬಳಸ್ತಾರ, ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಅನ್ನು ಬಳಸ್ತಾರ. ಅದು ಕೆಳಗಡೆ ಇದೆ, ಇನ್ ಡೀಟೇಲ್ ಆಗಿ ನೋಡ್ಕೊಳ್ಳೋಣ ಅಂತ. ಇಲ್ಲಿ ಸುಣ್ಣದ ನೀರು ಅಂತ ಕರಿತೀವಿ ಸರ್. ಸುಣ್ಣದ ನೀರನ್ನು ಮತ್ತೆ ಎಲ್ಲಿ ಬಳಕೆ ಮಾಡ್ತಾರೆ ಅಂದ್ರೆ ಕೈಗಾರಿಕೆಗಳಲ್ಲಿ, ಸೊ ಮತ್ತು ಬೇರೆ ಬೇರೆ ಕಡೆಗಳಲ್ಲಿ ಇದನ್ನು ಬಳಕೆ ಮಾಡ್ತೀವಿ. ಕೈಗಾರಿಕೆಗಳಲ್ಲಿ ಅಂದ್ರೆ ಸಕ್ಕರೆ ಕಾರ್ಖಾನೆಗಳಲ್ಲಿ ಕಬ್ಬಿನ ರಸದಲ್ಲಿರುವ, ನೋಡ್ರಿ, ಸಕ್ಕರೆ ಕಾರ್ಖಾನದಲ್ಲಿ ಕಬ್ಬಿನ ರಸದಲ್ಲಿರುವ ಆಮ್ಲೀಯ ಮಟ್ಟವನ್ನು ತೆಗೆಯಲು, ಸೊ ಗೋಡೆಗಳಿಗೆ ವೈಟ್ ವಾಶ್ ಮಾಡುವುದಕ್ಕೆ ಏನ್ ಮಾಡ್ತೀವಿ, ಸೊ ಪರೀಕ್ಷೆಗಳಿಗೂ ಕೂಡ CO2 ಪರೀಕ್ಷೆಯಲ್ಲಿ ನೋಡ್ರಿ, CO2 ಪರೀಕ್ಷೆಯಲ್ಲೂ ಕೂಡ ಏನ್ ಮಾಡ್ತೀವಿ, ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಅನ್ನ ಬಳಕೆ ಮಾಡುತ್ತೇವೆ. ಸುಣ್ಣದ ತಿಳಿನೀರು ಇದು ಕೂಡ ಪ್ರತ್ಯಾಮ್ಲೀಯ ಉತ್ಪನ್ನ. ಸುಣ್ಣ ಅಂದ್ರೆ ಕ್ಯಾಲ್ಸಿಯಂ ಸರ್. ಕ್ಯಾಲ್ಸಿಯಂ ಅಂದ್ರೆ ಏನ್ರಿ, ಸೊ ನಿಮ್ಗೆ ಗೊತ್ತಿರಲಿ ಅದು ಲೋಹವಾಗಿದೆ ಅಂತ ನೋಡ್ತೀವಿ ಸರ್. ಇನ್ನ ನೆಕ್ಸ್ಟ್ ಕಾನ್ಸೆಪ್ಟ್ ಬರುತ್ತೆ ಅಮೋನಿಯಂ ದ್ರಾವಣ ಅಂತ ಬರುತ್ತೆ ಸರ್. ಯಾವುದು, ಅಮೋನಿಯಂ ದ್ರಾವಣ. ಸೊ NH4OH ಅಂತ ಬರುತ್ತೆ. ಗಾಜು ಕ್ಲೀನ್ ಮಾಡುವುದಕ್ಕೆ ಲಿಕ್ವಿಡ್ ನಲ್ಲಿ ಇರ್ತದ. ಗ್ರೀಸ್, ಎಣ್ಣೆ, ಕಲೆಗಳನ್ನು ತೆಗೆಯುತ್ತದೆ. ಯಾಕೆಂದ್ರೆ ಅವುಗಳು ಆಮ್ಲೀಯತೆಯ ಸ್ವಭಾವದ್ದು ಅಂತ ನೋಡ್ತೀವಿ ಸರ್. ಅವುಗಳು ಆಮ್ಲೀಯತೆ ಸ್ವಭಾವದ್ದು ಇರ್ತದ. ಅಲ್ಲಿ ಏನ್ ಮಾಡ್ತೀವಿ ನಾವು, ಅಮೋನಿಯಂ ದ್ರಾವಣವನ್ನ ಬಳಕೆ ಮಾಡ್ತೀವಿ ಅಂತ ನೋಡ್ತೀವಿ. ಸೊ NH4OH ಅಂತ ಇರ್ತದ ಅಂತ ನೋಡ್ತೀವಿ. ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಫ್ಯಾಕ್ಟ್ಸ್. ಇನ್ನು ನೆಕ್ಸ್ಟ್ ಕಾನ್ಸೆಪ್ಟ್ ಮತ್ತೆ ಎಲ್ಲಿ ಬಳಕೆ ಮಾಡ್ತೀವಿ ಸರ್ ಇದನ್ನ, ಸೊ ಯಾವ್ದನ್ನ, ಈ ಪ್ರತ್ಯಾಮ್ಲೀಯಗಳನ್ನ ಮತ್ತೆ ಎಲ್ಲಿ ಬಳಕೆ ಮಾಡ್ತೀವಿ ಅಂತಂದ್ರ ಮೆಗ್ನೀಸಿಯಂನ, ನೋಡ್ರಿ ಮೆಗ್ನೀಸಿಯಾ. ಸೊ ಇಲ್ಲಿ ನೋಡಿ ಮೆಗ್ನೀಷಿಯಾ ಅಂತ ನೋಡ್ತೀವಿ, MgO ಅಂತ ನೋಡ್ತೀವಿ. ಇಲ್ಲಿ ವಿಶೇಷ ಅಂದ್ರೆ ವಿದ್ಯುತ್ ಕೇಬಲ್ಗಳಲ್ಲಿ ಅವಾಹಕ ಆಗಿ ಆಮ್ಲೀಯ ಅನಿಲ ಸೋರಿಕೆ ಆದಾಗ ತಟಸ್ಥ ಮಾಡುವುದಕ್ಕೆ ಕಾರ್ಖಾನೆಗಳಲ್ಲಿ ಇದನ್ನು ಬಳಸ್ತಾರೆ ಅಂತ ನೋಡ್ತೀವಿ, ಮೆಗ್ನೀಷಿಯಾನ. ಸೊ MgO ಅಂತ ನೋಡ್ತೀವಿ ಸರ್. ಇದನ್ನು ಬಳಕೆ ಮಾಡ್ತಾರೆ ತುರ್ತು ಸಂದರ್ಭಗಳಲ್ಲಿ ಅಂತ ಕರಿತೀವಿ. ಕಾರ್ ಬ್ಯಾಟರಿ ಆಮ್ಲ ಚೆಲ್ಲಿದರೆ ಮೇಲೆ ಅಡುಗೆ ಸೋಡಾ ಹಾಕಿ ಅದನ್ನ ಏನ್ ಮಾಡ್ತೀವಿ, ಕ್ಲಿಯರ್ ಮಾಡ್ತೀವಿ. ಅದು ಸೊಲ್ಯೂಷನ್ ಆಮ್ಲವನ್ನು ತಟಸ್ಥ ಮಾಡಿ ಅಪಾಯವನ್ನು ತಪ್ಪಿಸುತ್ತೆ. ಅವುಗಳಲ್ಲದೆ ಆಂಟಿ ಪರ್ಸ್ಪಿರೆಂಟ್ ಅಂತ ಕರಿತೀವಿ ಸರ್. ಆಂಟಿ ಪರ್ಸ್ಪಿರೆಂಟ್ ಅಂತ ಕರಿತೀವಿ. ಡಿಯೋಡ್ರೆಂಟ್ ನಲ್ಲೂ ಅಲ್ಯೂಮಿನಿಯಂ ಸಂಯುಕ್ತಗಳನ್ನ ಏನ್ ಮಾಡ್ತೀವಿ, ಆಮ್ಲೀಯ ಬೆವರನ್ನು ಸೊ ತಟಸ್ಥ ಮಾಡುತ್ತದೆ ಅಂತ ನೋಡ್ತೀವಿ ಸರ್. ಇದು ಕೂಡ ಆಮ್ಲೀಯ ಬೆವರನ್ನು ಏನ್ ಮಾಡ್ತದ, ಸೊ ತಟಸ್ಥ ಮಾಡ್ತದ ಅಂತ ನೋಡ್ತೀವಿ. ದಿಸ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಫ್ಯಾಕ್ಟ್ಸ್ ಅಂತ ನೋಡ್ತೀವಿ. ಇನ್ನು ನೆಕ್ಸ್ಟ್ ಕಾನ್ಸೆಪ್ಟ್ ಅನ್ನು ನೋಡ್ಕೊಂಡು ಬರೋಣ. ಯಾವುದು ಸರ್, ಬ್ಲೀಚಿಂಗ್ ಪೌಡರ್. ಇದ್ರ ಮೇಲೆ ಬಹಳ ಪ್ರಶ್ನೆ ಬಂದಿವೆ ನೋಡಿ ಸರ್. ಬ್ಲೀಚಿಂಗ್ ಪೌಡರ್ ಅಥವಾ ಚಲುವೆ ಪುಡಿ ಅಂತ ಕರಿತೀವಿ ಸರ್. ಇದಕ್ಕೆ ಏನ್ ಕರಿತೀವಿ, ಚಲುವೆ ಪುಡಿ ಅಂತ ಕರಿತೀವಿ. ನೀರನ್ನ ಶುದ್ಧೀಕರಣ ಮಾಡುವುದಕ್ಕೆ ಇದನ್ನ ಬಳಕೆ ಮಾಡುತ್ತಾರೆ. ಏನ್ ಮಾಡಕ್ಕೆ,
ಸೊ ನೀರನ್ನು ಕ್ರಿಮಿ ಶುದ್ಧಿ ಮಾಡಕ್ಕೆ ಇದನ್ನು ಬಳಸ್ತಾರ ಅಂತ ನೋಡ್ತೀವಿ ಸರ್. ಕೊಳಚೆ ನೀರಿನಲ್ಲಿ ಇದನ್ನು ಹಾಕಿದ್ರ ಅದರೊಳಗಿನ ಕ್ರಿಮಿಗಳು ಮೈಕ್ರೋಬ್ಸ್ಗಳು ಏನಾಗ್ತಾವ ಸತ್ತು ಹೋಗ್ತಾವ. ಕಾರಣ ಅಂತ ಕೇಳಿದ್ರೆ ಅದರೊಳಗೆ ಕ್ಲೋರಿನ್ ಅನಿಲ ಇರ್ತದ. ಅದು ಬ್ಲೀಚಿಂಗ್ ಪೌಡರ್ನ ನೀರಿಗೆ ಹಾಕಿದಾಗ ಆ ಬ್ಲೀಚಿಂಗ್ ಪೌಡರ್ದಲ್ಲಿ ಕ್ಲೋರಿನ್ ಅನಿಲವು ಏನಾಗ್ತದ ನೀರನ್ನು ಸೇರಿಕೊಳ್ಳುತ್ತೆ. ಯಾವಾಗ ನೀರನ್ನು ಸೇರಿಕೊಳ್ಳುತ್ತೋ ಆ ಕ್ಲೋರಿನ್ ಅಲ್ಲಿರುವ ಸೂಕ್ಷ್ಮಾಣು ಜೀವಿಗಳನ್ನ ಕೊಲ್ಲುತ್ತೆ ಅಂತ ನೋಡ್ತೀವಿ. ಹಾಗಾಗಿ ಈ ಬ್ಲೀಚಿಂಗ್ ಪೌಡರ್ನ ಬಳಕೆ ಮಾಡ್ತಾರೆ. ಇಲ್ಲಿ ವಿಶೇಷವಾಗಿ ನಾವು ನೋಡ್ಕೊಂಡು ಬಂದ್ರೆ ರಾಸಾಯನಿಕ ಹೆಸರು ಕ್ಯಾಲ್ಸಿಯಂ ಆಕ್ಸಿಕ್ಲೋರೈಡ್ ಅಂತ ಇರುತ್ತೆ ಸರ್. ಕ್ಯಾಲ್ಸಿಯಂ ಆಕ್ಸಿಕ್ಲೋರೈಡ್ ಅಂದ್ರೆ ಸಿಂಪಲ್ ಆಗಿ ಗೊತ್ತಿರಲಿ ಹೆಂಗ್ ತಯಾರು ಮಾಡ್ತಾರೆ ಅಂದ್ರೆ ಸುಣ್ಣದ ತಿಳಿ ನೀರಿನಲ್ಲಿ ಸೊ ಕ್ಲೋರಿನ್ ಅನಿಲವನ್ನು ಹಾಯಿಸಿದಾಗ ಬ್ಲೀಚಿಂಗ್ ಪೌಡರ್ ಸಿಗುತ್ತದೆ. ಕ್ಯಾಲ್ಸಿಯಂ ಆಕ್ಸಿಕ್ಲೋರೈಡ್ ಆಗ್ತದೆ ಸರ್. ಅದು ಏನಾಗ್ತದೆ ಕ್ಯಾಲ್ಸಿಯಂ ಆಕ್ಸಿಕ್ಲೋರೈಡ್ ಆಗುತ್ತಾ. ಅದರ ಹೆಸರೇ ನಾವು ಬ್ಲೀಚಿಂಗ್ ಪೌಡರ್ ಅಂತ ಕರಿತೀವಿ. ಅದಕ್ಕೆ ಇನ್ನೊಂದು ಹೆಸರಿದೆ ಕ್ಲೋರಿನೇಟೆಡ್ ಲೈಮ್ ಅಂತ ಕರಿತೀವಿ ಸರ್. ಏನ್ ಕರಿತೀವಿ ಅದಕ್ಕೆ ಕ್ಲೋರಿನೇಟೆಡ್ ಲೈಮ್ ಅಂತ ಕೂಡ ಸೊ ಬ್ಲೀಚಿಂಗ್ ಪೌಡರ್ಗೆ ಕರಿತೀವಿ ಅಂತ ನೋಡ್ತೀವಿ. ಇದನ್ನ ಎಲ್ಲಿ ಯೂಸ್ ಮಾಡ್ತಾರ ಅಂತ ನಾನು ಆಲ್ರೆಡಿ ಹೇಳಿನಿ. ಸೊ ಎಲ್ಲಿ ನೀರಿನಲ್ಲಿನ ಸೂಕ್ಷ್ಮಾಣು ಜೀವಿಗಳನ್ನ ಕೊಲ್ಲಕ್ಕೆ ಯೂಸ್ ಮಾಡ್ತಾರೆ. ನಿಮ್ಗೆ ಗೊತ್ತಿರಬೇಕು ಊರಾಗ ಕಾಲರಾ ಮಲೇರಿಯಾ ಇವು ರೋಗ ಹರಡ್ಕೊಂಡಿದ್ವು ಅಂದ್ರೆ ನೋಡ್ರಿ. ಸೊ ನೀವು ಕುಡಿಯೋ ನೀರಿನಾಗ ಒಂದು ಪೌಡರ್ ಹೋಗಿರ್ತಾರೆ ಸರ್, ಕುಡ್ಲಿಕ್ಕೆ ಹೊಲ ಸ್ಮೆಲ್ ಬರ್ತದೆ ನೋಡ್ರಿ. ಅದೇ ನೋಡಿ ಸರ್ ಬ್ಲೀಚಿಂಗ್ ಪೌಡರ್ ಹಾಕಿರ್ತಾರ. ಯಾಕಂದ್ರ ಆ ನೀರಿನಿಂದ ಹರಡುವ ರೋಗಗಳಿವು. ಸೊ ನೀರೊಳಗ ಸೂಕ್ಷ್ಮಾಣು ಜೀವಿಗಳಿದ್ರೆ ಸಾಯ್ಲಿ ಅಂತ. ಮತ್ತ ನಿಮ್ಮ ಮನೆ ಮುಂದೆ ಅಲ್ಲಲ್ಲಿ ನಿಮ್ಮ ಇದು ಡೆಂಗ್ಯೂ ಜ್ವರ ಅವು ಇವು ಬರ್ಲಾಕತ್ತು ಅಂದ್ರ ಎಲ್ಲಿ ನೀರು ನಿಂತಿರ್ತಾವ ಬಿಳಿ ಬಿಳಿ ಪೌಡರ್ ಹೋಗಿತ್ತಾನ. ಮೊದಲು DDT ಪೌಡರ್ ಹೋಗಿತ್ತಿದ್ದೆ ಸರ್. ಈಗ ಅದನ್ನ ಬ್ಯಾನ್ ಮಾಡ್ಯಾರ ಸರ್. ಬ್ಯಾನ್ ಮಾಡಿದಕ್ಕೆ ಈಗ ಏನ್ ಮಾಡ್ತಾರ ಈ ಕ್ಲೋರಿನ್ ಬ್ಲೀಚಿಂಗ್ ಪೌಡರ್ ತಂದು ಹೋಗಿತಾರ ಸರ್. ಯಾಕಂದ್ರ ಆ ನೀರೊಳಗ ಆ ರಾಡಿ ಒಳಗೆ ಗೊಜ್ಜಿರ್ತದ ನೋಡಿ ಅದ್ರೊಳಗೆ ಮತ್ತು ಅಲ್ಲೆಲ್ಲಿ ನೀರು ನಿಂತಿತ್ತಂದ್ರೆ ಅದ್ರೊಳಗೆ ಈ ಒಂದು ಮೊಟ್ಟೆ ಇಟ್ಟಿರ್ತಾವ ಸರ್. ಮೊಸ್ಕಿಟೋಗಳು ಮೊಟ್ಟೆ ಇಟ್ಟಿರ್ತಾವೆ. ಅದ್ರ ಮೇಲೆ ಈ ಕ್ಲೋರಿನ್ ಅನಿಲ ಹಾಕ್ಬಿಟ್ರೆ ಮೊಟ್ಟೆಗಳೆಲ್ಲ ನಾಶ ಆಗಿ ಹೋಗ್ಬಿಡ್ತಾವ ಅಂತ ನೋಡ್ತೀವಿ. ಮೊಸ್ಕಿಟೋಗಳು ಅಷ್ಟೇ ಅಲ್ಲ, ಸೂಕ್ಷ್ಮಾಣು ಜೀವಿಗಳು ಏನಿರ್ತಾವ ನೀರಿನೊಳಗೆ ಅವೆಲ್ಲ ಸತ್ತೋಗ್ಬಿಡ್ತಾವ ಸರ್. ಅದಕ್ಕೋಸ್ಕರ ಬ್ಲೀಚಿಂಗ್ ಪೌಡರ್ನ ಬಳಕೆ ಮಾಡ್ತೀವಿ. ಬ್ಲೀಚಿಂಗ್ ಪೌಡರ್ದಲ್ಲಿ ಯಾವ ಅನಿಲ ಬಿಡುಗಡೆ ಆಗುತ್ತೆ ಅಂತ ಕೇಳಿದ್ರೆ ಕ್ಲೋರಿನ್ ಅನಿಲ ಬಿಡುಗಡೆ ಆಗುತ್ತೆ. ಅವುಗಳೇ ಮೈಕ್ರೋಬ್ಸ್ ಗಳನ್ನ ಕೊಲ್ಲುತ್ತವೆ. ದಿಸ್ ಇಸ್ ದ ಇಂಪಾರ್ಟೆಂಟ್ ಫ್ಯಾಕ್ಟ್ಸ್. ಸೊ ಓಕೆ, ಲಕ್ಷಣಗಳು ಅಂತ ನೋಡ್ತೀವಿ. ಬ್ಲೀಚಿಂಗ್ ಪೌಡರ್ ಹೆಂಗಿರ್ತದೆ ಲಕ್ಷಣಗಳನ್ನ ನೋಡಿದಾಗ ತಿಳಿದಿ ಹಳಿ ಬಣ್ಣದ ಪುಡಿ ಆಗಿರುತ್ತೆ. ಕ್ಲೋರಿನ್ ವಾಸನೆಯನ್ನು ಬರುತ್ತೆ. ಸೊ ನೀರಿನಲ್ಲಿ ಪೂರ್ತಿ ಕರಗಲ್ಲ ಸರ್, ಪೂರ್ತಿ ಕರಗಲ್ಲ. ಹಾಲಿನಂತ ದ್ರಾವಣ ಆಗುತ್ತದೆ ಅಂತ ನೋಡ್ತೀವಿ. ಗಾಳಿಯಲ್ಲಿ ಬಿಟ್ಟರೆ ತೇವಾಂಶ ಮತ್ತು CO2 ಜೊತೆಗೆ ವರ್ತಿಸಿ ಏನ್ ಮಾಡುತ್ತಾ ಕ್ಲೋರಿನ್ ಅನಿಲ ಬಿಡುಗಡೆ ಮಾಡುತ್ತದೆ. ಅದಕ್ಕೆ ಸೊ ಮೂಗಿಗೆ ಘಾಟು ವಾಸನೆ ಬರುತ್ತೆ. ಇದು ಹೊರಗಿಟ್ಟವಂದ ಸೊ ಇದೇನ್ ಮಾಡ್ತದ ಘಾಟು ವಾಸನೆಯನ್ನು ನೀಡುತ್ತೆ ಅಂತ ನೋಡ್ತೀವಿ. ದಿಸ್ ಇಸ್ ದ ಇಂಪಾರ್ಟೆಂಟ್ ಫ್ಯಾಕ್ಟ್ಸ್. ಇನ್ನು ನೆಕ್ಸ್ಟ್ ಪಾಯಿಂಟ್ಸ್ ನಾವು ನೋಡ್ಕೊತ ಹೋಗೋಣ. ಯಾವುದು ಅಂತ ಕೇಳಿದ್ರೆ ಸೊ ಬ್ಲೀಚಿಂಗ್ ಪೌಡರ್ನ ಸೊ ಮುಖ್ಯ ಉಪಯೋಗಗಳು ಅಂತ ಕರಿತೀವಿ ಸರ್. ಈಗ ಹೇಳಿನಿ, ಇನ್ನೂ ಇಷ್ಟು ಉಪಯೋಗಗಳನ್ನು ನಾವೇನ್ ಮಾಡೋಣ ತಿಳ್ಕೊತಾ ಹೋಗೋಣ ಇಲ್ಲಿ ಅಂತ ನೋಡ್ತೀವಿ. ಸೋಂಕು ನಿವಾರಕವಾಗಿ ಬಳಕೆ ಮಾಡ್ತೀವಿ. ಬಾವಿ, ಟ್ಯಾಂಕ್, ನೀರು ಶುದ್ಧೀಕರಣಗಳಲ್ಲಿ ಇವುಗಳನ್ನ ಕ್ರಿಮಿ ಶುದ್ಧಿಗೊಳಿಸಲು ಕ್ಲೋರಿನ್ ಅನ್ನ ಏನ್ ಮಾಡ್ತೀವಿ ಬಳಸ್ತೀವಿ. ಅದು ಕ್ಲೋರಿನ್ ಕೊಲ್ಲುತ್ತೆ ಅಂತ ನೋಡ್ತೀವಿ ಸರ್. ಸೊ ಬಿಳಿ ಚಿಕ್ಕೋಲು ಅಂತ ಕರಿತೀವಿ ಸರ್. ಹತ್ತಿ ಲಿನಿನ ಬಟ್ಟೆಗಳ ಉದ್ಯಮದಲ್ಲಿ ಬಟ್ಟೆ ಬಿಳಿ ಮಾಡುವುದಕ್ಕೆ ಏನ್ ಮಾಡ್ತಾರೆ ಇದನ್ನು ಬಳಕೆ ಮಾಡ್ತಾರೆ. ಕಾಗದ ತಯಾರಿಕೆಯಲ್ಲಿ ಬಳಕೆ ಮಾಡುತ್ತಾರೆ. ಮರದ ತಿರುಳುಗಳನ್ನು ಬಿಳಿ ಮಾಡಿ ಕಾಗದ ತಯಾರಿಸಲು ಇದನ್ನು ಬಳಕೆ ಮಾಡ್ತಾರ. ಆಕ್ಸಿಕಾರಕಗಳಲ್ಲಿ ಇದನ್ನು ಬಳಕೆ ಮಾಡ್ತೀವಿ. ರಾಸಾಯನಿಕ ಉದ್ಯಮದಲ್ಲಿ ಆಕ್ಸೀಕರಣ ಕ್ರಿಯೆಗೆ ಬಳಸುತ್ತಾರೆ ಅಂತ ನೋಡ್ತೀವಿ. ಕ್ಲೋರೋಫಾರ್ಮ್ ತಯಾರಿಕೆಯಲ್ಲಿ ಇದನ್ನು ಬಳಕೆ ಮಾಡ್ತೀವಿ. ಸೊ ವಿಶೇಷವಾಗಿ ಪ್ರಯೋಗಾಲಯದಲ್ಲಿನ ಕ್ಲೋರೋಫಾರ್ಮ್ CH-Cl3 ಅಂತ ಕರಿತೀವಿ ಸರ್, ಮಾಡೋದಕ್ಕೆ ಇದನ್ನ ಬಳಕೆ ಮಾಡ್ತೀವಿ. ಸೊ ಮನೆ ಸ್ವಚ್ಛ ಮಾಡೋಕ್ಕೆ ಇದನ್ನು ಬಳಸ್ತೀವಿ ಅಂತ ನೋಡ್ತೀವಿ. ಸೊ ಬಾತ್ರೂಮ್ಗಳಲ್ಲಿ ಶೌಚಾಲಯ ಕ್ಲೀನ್ ಮಾಡೋದಕ್ಕೆ ಪುಡಿಗಳಲ್ಲಿ ಏನ್ ಮಾಡ್ತೀವಿ ಸೊ ಇದು ಇರ್ತದೆ ಸೂಕ್ಷ್ಮ ಜೀವಿಗಳನ್ನ ನಾಶ ಮಾಡುತ್ತದೆ ಅಂತ ನೋಡ್ತೀವಿ. ಸೊ ಯಾವುದು ಈ ಕ್ಲೋರಿನ್. ಅದಕ್ಕೋಸ್ಕರ ಕ್ಲೋರಿನ್ ಪೌಡರ್ನ ಹಾಕಿ ನಾವು ಶುಚಿತ್ವಗೊಳಿಸ್ತಿರ್ತೀವಿ ಅಂತ ನೋಡ್ತೀವಿ. ದಿಸ್ ಇಸ್ ದ ಇಂಪಾರ್ಟೆಂಟ್ ಫ್ಯಾಕ್ಟ್ಸ್ ಅಂತ ನೋಡ್ತೀವಿ. ಯಾವುದು ಕ್ಲೋರಿನ್ ಅನಿಲದ ಬಳಕೆ ಅಂದಾಗ. ಸೊ ನಿಮ್ಗೆ ಗೊತ್ತಿರಲಿ, ಸೊ ನಮ್ಮ PB Reddy ಕ್ಲಾಸಸ್ ಆಪ್ ಅಲ್ಲಿ ಏನ್ ಮಾಡ್ತಾ ಇವೆ ಬ್ಯಾಚ್ ಕೋರ್ಸ್ ಸ್ಟಾರ್ಟ್ ಆಗಿವೆ. ಯಾವುದು ಅಂತ ಕೇಳಿದ್ರೆ PC ಮತ್ತು PSI ಬ್ಯಾಚ್ 1999 ರೂಪಾಯಿಗೆ ಮಾತ್ರ ಆ ಬ್ಯಾಚ್ ಇದೆ. ಸೊ ಮತ್ತೆ ಇನ್ನೊಂದು ಯಾವುದು HSTR GPSTR ಅಂತ ಕರಿತೀವಿ ಸರ್. ಇದು ವಿಶೇಷವಾಗಿ ಅಂತ ಕೇಳಿದ್ರೆ ಇದು HSTR GPSTR 5,000 ರೂಪಾಯಿ ಇದ್ದು ಸರ್. 500 ರೂಪಾಯಿ ಡಿಸ್ಕೌಂಟ್ ಆಗುತ್ತೆ ಈ 1ನೇ ತಾರೀಕು ಒಳಗೆ ತಾವು ಪ್ರವೇಶವನ್ನು ತಗೊಂಡ್ರೆ. ಸೊ ಇಲ್ಲಿ ನೋಡ್ರಿ 4,500 ರೂಪಾಯಿ ಇದೆ ಸರ್. ಇದಕ್ಕೆ ರೇಟ್ ಎಷ್ಟಿದೆ 4,500 ರೂಪೀಸ್ ಇದೆ ಅಂತ ನೋಡ್ತೀವಿ. ಸೊ HSTR GPSTR ಸಪ್ರೇಟ್ ಆಗಿ ಚೆನ್ನಾಗಿ ಕ್ಲಾಸ್ ಅನ್ನು ಹೇಳ್ಕೊಡಲಾಗುತ್ತದೆ ಅಂತ ನೋಡ್ತೀವಿ. ಇದಾದ್ಮೇಲೆ ನೆಕ್ಸ್ಟ್ ಕಾನ್ಸೆಪ್ಟ್ ಅನ್ನು ನೋಡ್ಕೊಂಡು ಬಂದಾಗ ಯಾವುದು KS ಬ್ಯಾಚ್ ಅಂತ ಕರಿತೀವಿ ಸರ್. ಎಲೈಟ್ ಬ್ಯಾಚ್ ಅಂತ ಕರಿತೀವಿ. KS ಗೆ ಸಂಬಂಧಿಸಿದಂತೆ 4,500 ರೂಪಾಯಿ ಕೊಟ್ರೆ SDA, FDA, PSI, ಪೊಲೀಸ್, KS ಪ್ರಿಲಿಮ್ಸ್, ಗ್ರೂಪ್ C ಎಕ್ಸಾಮಿನೇಷನ್ ಏನ್ ಕೇಳ್ತಾ ನೋಡ್ರಿ KE ನಾವು ಕರೆದಂತ ಎಲ್ಲವುಗಳಿಗೂ ಇಲ್ಲಿ ನಿಮಗೆ ಸೊಲ್ಯೂಷನ್ ಸಿಗುತ್ತೆ. PSI ಫಸ್ಟ್ ಎಕ್ಸಾಮ್ ಸೆಕೆಂಡ್ ಎಕ್ಸಾಮ್ ಹೇಳಲಾಗುತ್ತೆ. ಮತ್ತು ವಿಶೇಷ ಅಂತ ಕೇಳಿದ್ರೆ ಇಲ್ಲಿ ಸಿಂಪಲ್ ಕಾನ್ಸೆಪ್ಟ್ ತಿಳ್ಕೊರಿ. ಈ ಕಮ್ಯುನಿಕೇಶನ್ ಸಬ್ಜೆಕ್ಟ್ ಅಂತ ಏನ್ ಬರ್ತಾವಲ್ರಿ ಕಂಪ್ಯೂಟರ್, ಕನ್ನಡ, ಇಂಗ್ಲಿಷ್ ಇವುಗಳನ್ನು ಕೂಡ ಇಲ್ಲಿ ಹೇಳಿಕೊಡಲಾಗತ್ತೆ ಅಂತ ನೋಡ್ತೀವಿ ಸರ್. ಇನ್ನ ಸಿಂಗಲ್ ಕೋರ್ಸ್ಗಳು
ಎಲ್ಲ ವಿಷಯದ ಸಿಂಗಲ್ ಕೋರ್ಸ್ಗಳು ಸಿಗ್ತಾವೆ ಸರ್ ನಿಮಗೆ. ಉದಾಹರಣೆಗೆ ನಾನು ಸೈನ್ಸ್ ತೊಗೋಬೇಕು, ಸೈನ್ಸಲ್ಲಿ ನಾನು ಬಯಾಲಜಿ ತೊಗೋಬೇಕು, ಫಿಸಿಕ್ಸ್ ತೊಗೋಬೇಕು, ಕೆಮಿಸ್ಟ್ರಿ ತೊಗೋಬೇಕು, ಸೈನ್ಸ್ ಆ್ಯಂಡ್ ಟೆಕ್ ತೊಗೋಬೇಕು, ಎಕಾಲಜಿ ಎನ್ವೈರನ್ಮೆಂಟ್ ತೊಗೋಬೇಕು, ಜಿಯೋಗ್ರಫಿ ತೊಗೋಬೇಕು, ಸೊ ನಿಮ್ಗೆ ಐ ಸಿ ತೊಗೋಬೇಕು, ಹಿಂಗೆ ಯಾರಿಗೆ ಅನ್ನಿಸ್ತಾವೆ ನೋಡ್ರಿ, ನಾನು ಸಪ್ರೇಟ್ ಬ್ಯಾಚ್ ಕೋರ್ಸ್ಗಳನ್ನು ತಗೋಬೇಕು ಅಂತ ಯಾರಿಗೆ ಅನ್ನಿಸ್ತದೆ ಅವರೆಲ್ಲರಿಗೂ ಕೂಡ ಸೊ ಅತಿ ಕಡಿಮೆ ರೇಟಲ್ಲಿ ಫಸ್ಟ್ ಯಾರು ಬೇಗನೆ ಇದು ಆಗ್ತೀರಾ. ಆ್ಯಕ್ಚುಲಿ ಅದು ಎಷ್ಟಿದೆ, 1999 ಅಂತ ಮಾಡಿದ್ದೇವೆ ಸರ್ ಸಿಂಗಲ್ ಅಷ್ಟು ಒಂದೊಂದು ಕಾಂಬಿನೇಷನ್ಗೆ. ಸೊ ಅದನ್ನು ಬ್ಯಾಡ ಅಂತ ಹೇಳಿ ಸೊ ಕೇವಲ 399 ರೂಪಾಯಿ ಮಾಡಿದ್ದೀವಿ. ಸೊ ಒಂದೊಂದು ಕೋರ್ಸ್ನು ನೀವು ಸಪ್ರೇಟಾಗಿ ಯಾವ್ದಾರ ವೀಕ್ ಇದೀರಿ, ನಿಮ್ಗೆ ಯಾವ್ದು ವೀಕ್ ಅನ್ಸುತ್ತೆ, ನನಗೆ ಬಯಾಲಜಿ ತಿಳಿದಿಲ್ಲ ಸರ್, ಕೆಮಿಸ್ಟ್ರಿ ತಿಳಿಯಲಾಗ್ಯ ಸರ್, ಭಾಳ ಕೆಮಿಸ್ಟ್ರಿ ತಿಳಿಸೋಣ ಅಂತಲ್ಲ, ಪರ್ಫೆಕ್ಟ್. ಇನ್ನು ಇಲ್ಲಿ ಟಾಪಿಕ್ ಹೇಳ್ತಾ ಇದ್ದೀನಿ. ಸೊ ನಿಮ್ಗೆ ಕ್ವಶನ್ ಪೇಪರ್ ಬಿಡಿಸುವಾಗ ಈ ಟಾಪಿಕ್ನಲ್ಲಿ ಇರ್ತಕ್ಕಂಥ ಎಲ್ಲ ಕಾನ್ಸೆಪ್ಟ್ಗಳನ್ನ ಸಮರೈಸ್ ಮಾಡಿ ಹೇಳ್ತಿರ್ತೀನಿ ಸರ್. ಅದಕ್ಕೆ ನಿಮ್ಗೆ ಚೆನ್ನಾಗಿ ತಿಳಿತವೆ. ಯಾವ ಕೋರ್ಸಲ್ಲಿ ವೀಕ್ ಇದೀನಿ ಅಂದರೆ ಅದು ತೊಗೋಬೋದು, ಇಲ್ಲ ಕಂಪ್ಲೀಟ್ ಕೋರ್ಸೇ ಬೇಕಂತ ಚೀಪ್ ರೇಟ್ನಾಗೆ ಸಿಗ್ತದೆ ಸರ್ ನಿಮ್ಮ ಕೋರ್ಸು. 4500 ಅಂದರೆ ಎಲ್ಲನೂ ಬಂದ್ಬಿಡ್ತದೆ ಅದರಲ್ಲಿ. ಸೊ ಅದಕ್ಕೆ ನೀವೇನು ಮಾಡಿ ಬ್ಯಾಚ್ ಕೋರ್ಸ್ಗಳನ್ನ ತೊಗೊಳಕ್ಕೆ ಟ್ರೈ ಮಾಡಿ ಅಂತ ನೋಡ್ತೀವಿ ಸರ್. ಇಲ್ಲಿ ನೆಕ್ಸ್ಟ್ ಬನ್ನಿ, ಉದಾಸೀಕರಣ ಅಂತ ನೋಡ್ತೀವಿ ಸರ್. ಉದಾಸೀನೀಕರಣ ಅಂತಂದ್ರೆ ತಟಸ್ಥತೆ ಅಂತ ನೋಡ್ತೀವಿ. ಸೊ ಇಲ್ಲಿ ನ್ಯೂಟ್ರಲೈಸೇಷನ್ ಅಂತ ನೋಡ್ತೀವಿ ಸರ್. ನ್ಯೂಟ್ರಲೈಸೇಷನ್ ಅಂತ ನೋಡ್ತೀವಿ. ಆಮ್ಲ ಪ್ಲಸ್ ಪ್ರತ್ಯಾಮ್ಲಗಳನ್ನು ಸೇರಿದಾಗ ಏನಾಗ್ತದ, ಲವಣ ಮತ್ತು ನೀರು ಬಿಡುಗಡೆ ಆಗುತ್ತೆ ತಟಸ್ಥವಾಗಿ. ಸೊ ಮೇಲ್ಗಡೆ ಏನಾಗ್ತದ ಒಡೆದು, ಸೊ ಮೇಲ್ಗಡೆ ಶುದ್ಧವಾದ ನೀರು, ಕೆಳಗಡೆ ಲವಣಗಳು ಸಿಗುತ್ತವೆ ಅಂತ ನೋಡ್ತೀವಿ. ನೀರಿನ pH ಮೌಲ್ಯ 7 ಇರುತ್ತೆ. ಇಲ್ಲಿ ನೋಡ್ರಿ, ಇದರಲ್ಲಿ ನೀರಿನ pH ಮೌಲ್ಯ ಎಷ್ಟಿರುತ್ತೆ, 7 pH ಮೌಲ್ಯ ಇರ್ತದೆ. 0 ನಿಂದ 14ರವರೆಗೆ ಇರುತ್ತೆ. pH ಮೌಲ್ಯ 7. ಆಮ್ಲೀಯ ಮಟ್ಟ ಸೊ pH 7 ತಟಸ್ಥ ಅಂತ ನೋಡ್ತೀವಿ. 7ಕ್ಕಿಂತ ಹೆಚ್ಚಿದ್ರೆ ಆಮ್ಲೀಯ, 7ಕ್ಕಿಂತ ಕಮ್ಮಿ ಇದ್ರೆ ಪ್ರತ್ಯಾಮ್ಲೀಯ ಅಂತ ನೋಡ್ತೀವಿ. ಸೊ ಇಲ್ಲಿ ಆಮ್ಲೀಯ 7ಕ್ಕಿಂತ ಕಮ್ಮಿ ಇದ್ರೆ ಆಮ್ಲೀಯ, 7ಕ್ಕಿಂತ ಹೆಚ್ಚು ಇದ್ರೆ ಪ್ರತ್ಯಾಮ್ಲೀಯ. ಸೊ ಇದು pH ಮೌಲ್ಯ 7 ಇತ್ತು ಅಂತ ತಿಳ್ಕೊರಿ. 7 ಇತ್ತು ಅಂತ ತಟಸ್ಥ ಇರ್ತದ. ಇಲ್ಲಿ ಏನಾಗ್ತದೆ, ತಟಸ್ಥತೆ ಉಂಟಾಗತ್ತೆ ಅಂತ ನೋಡ್ತೀವಿ. ಬಲವಾದ ಆಮ್ಲ ಅಂದ್ರೆ 0. ಸೊ ಬಲವಾದ ಪ್ರತ್ಯಾಮ್ಲ ಅಂದ್ರೆ 14 ಅಂತ ನೋಡ್ತೀವಿ ಸರ್. ಇಷ್ಟು ನಮಗೆ ಕಾನ್ಸೆಪ್ಟ್ ಗೊತ್ತಿರಬೇಕು ಸರ್. ನಮಗೆ ಉದಾಸೀನೀಕರಣ ಅಂತಂದ್ರೆ ನ್ಯೂಟ್ರಲೈಸೇಷನ್. ಸೊ ನ್ಯೂಟ್ರಲೈಸೇಷನ್ ಅಂದ್ರೆ ಆಮ್ಲ ಪ್ಲಸ್ ಪ್ರತ್ಯಾಮ್ಲವನ್ನು ಸೇರಿಸಿದಾಗ ತಟಸ್ಥತೆ ಉಂಟಾಗುತ್ತೆ. ಆ ತಟಸ್ಥತೆಯಿಂದ ಮೇಲೆ ಶುದ್ಧ pH 7 pH ಶುದ್ಧವಾದ ನೀರು ಅಂತ ಕರಿತೀವಿ ಸರ್. ಆಮ್ಲವೂ ಅಲ್ಲ, ಪ್ರತ್ಯಾಮ್ಲವೂ ಅಲ್ಲ. ಮತ್ತೆ ಕೆಳಗಡೆ ಲವಣ ಸಿಗ್ತವೆ ಸರ್. ಇದು ಕೂಡ ಆಮ್ಲವೂ ಅಲ್ಲ, ಪ್ರತ್ಯಾಮ್ಲವೂ ಅಲ್ಲ. ಸೊ ಆ ರೀತಿಯಾಗಿರ್ತಕ್ಕಂಥ ಲವಣಗಳು ಸಿಗ್ತಾವೆ ನಮ್ಗಂತ ನೋಡ್ತೀವಿ. ಸಿಂಪಲ್ ಕಾನ್ಸೆಪ್ಟು. ಅವುಗಳ ಬಗ್ಗೆ ನಾವು ಇವಾಗ ನೋಡ್ಕೊತ ಹೋಗೋಣ ಅಂತ. ಯಾವ್ಯಾವ ಲವಣಗಳು ಸಿಗ್ತವೆ, ಯಾವ್ಯಾವ ಲವಣಗಳನ್ನು ನಾವು ಎಲ್ಲೆಲ್ಲಿ ಬಳಕೆ ಮಾಡ್ತೀವಿ ಅನ್ನೋ ಕಾನ್ಸೆಪ್ಟನ್ನು ನೋಡ್ಕೊತ ಹೋಗೋಣಂತೆ. ಸೊ ದೈನಂದಿನ ಜೀವನದಲ್ಲಿ ಜೇನುನೊಣ ಕಡಿದಾಗ ಆಮ್ಲೀಯಾಗಿರುತ್ತೆ. ಅದಕ್ಕೆ ತಟಸ್ಥ ಮಾಡಕ್ಕೆ ಏನು ಮಾಡ್ತೀವಿ, ಸೊ ಅಡುಗೆ ಸೋಡಾ ಹಚ್ತೀವಿ. ಕಣಜಲ ಇದು ಕಡಿದಾಗ ಪ್ರತ್ಯಾಮ್ಲೀಯ ಇರುತ್ತೆ. ಅದಕ್ಕೆ ಏನು ಮಾಡ್ತೀವಿ, ವಿನೆಗರ್ ಹಚ್ಚಿ ತಿಕ್ಕಿದೇವೆ ಅಂದ್ರೆ ಅದು ಉರುಪು ಕಡಿಮೆ ಆಗ್ತಾವೆ ಸರ್, ಅಷ್ಟೇ. ಇದು ನ್ಯೂಟ್ರೇಷನ್ ಆಗೋದು ಅಂತ ನೋಡ್ತೀವಿ. ಸೊ ಇದ್ರ ಬಗ್ಗೆನೇ ಈ ತಟಸ್ಥೀಕರಣ ಇದೆ. ಇಲ್ಲಿ ತಟಸ್ಥೀಕರಣದಿಂದ ಸಿಗ್ತಕ್ಕಂಥ ಲವಣಗಳು ಅಂತ ಕರೆದೆ ನೋಡ್ರಿ. ಆ ಲವಣಗಳನ್ನ ಕುರಿತು ಪ್ರಶ್ನೆ ಜಾಸ್ತಿ ಕೇಳ್ತಿರ್ತಾರೆ. ಅವುಗಳನ್ನ ನಾವು ನೋಡ್ಕೊತ ಬರೋಣ ಅಂತ, ಇಂಪಾರ್ಟೆಂಟ್ ಆಗಿ ಅಂತ ನೋಡ್ತೀವಿ ಸರ್. ವಿಶೇಷ ಅಂತ ಕೇಳಿದಾಗ ಸೋಡಿಯಂ ಕ್ಲೋರೈಡ್, NaCl ಅಂತ ಕರಿತೀವಿ ಸರ್. ಸೋಡಿಯಂ ಕ್ಲೋರೈಡ್, ಸೊ ಅಡಿಗೆ ಉಪ್ಪು ಅಂತ ಕರಿತೀವಲ್ಲ ಸರ್, ಅದು ಸೋಡಿಯಂ ಕ್ಲೋರೈಡ್ ಅಂತ ಕರಿತೀವಿ. ಸೊ ಇಲ್ಲಿ ಅಡುಗೆ ಉಪ್ಪು ಆಗಿ ಆಹಾರಕ್ಕೆ ರುಚಿ ಕೊಡುತ್ತದೆ. ದೇಹದಲ್ಲಿ ನೀರಿನ ಸಮತೋಲನ ಕಾಪಾಡುತ್ತದೆ. ಚಳಿಗಾಲದಲ್ಲಿ ರಸ್ತೆ ಹಿಮ ಕರಗಿಸುವುದಕ್ಕೆ ಬಳಸುತ್ತಾರೆ. ಕ್ಲೋರಿನ್, ಸೊ NaOH, ಬೇಕಿಂಗ್ ಪೌಡರ್, ಸೋಡಾ ತಯಾರಿಕೆಯಲ್ಲಿ ಕಚ್ಚಾ ವಸ್ತುವಾಗಿ ಏನ್ ಮಾಡ್ತೀವಿ, ಸೋಡಿಯಂ ಕ್ಲೋರೈಡ್ ಅನ್ನ ನಾವೇನ್ ಮಾಡ್ತೀವಿ, ಬಳಕೆಯನ್ನ ಮಾಡ್ತೀವಿ ಅಂತ ನೋಡ್ತೀವಿ ಸರ್. ಇದಾದ್ಮೇಲೆ ಕ್ಯಾಲ್ಸಿಯಂ ಸಲ್ಫೇಟ್ ಅಂತ ಬರುತ್ತೆ. CaSO4 ಅಂತ ಬರುತ್ತೆ ಸರ್. CaSO4 ಕ್ಯಾಲ್ಸಿಯಂ ಸಲ್ಫೇಟ್ ಅಂತ ಬರುತ್ತೆ. ಇದ್ರ ಉಪಯೋಗ ಎಲ್ಲಿ ಮಾಡ್ತೀವಿ ಅಂತಂದ್ರೆ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಮಾಡೋಕೆ, ಮೂಳೆ ಮುರಿತದ ಕಟ್ಟಕ್ಕ ಏನ್ ಮಾಡ್ತೀವಿ, ಇದನ್ನ ಬಳಕೆ ಮಾಡ್ತೀವಿ. ಕ್ಯಾಲ್ಸಿಯಂ ಸಲ್ಫೇಟ್ ಅನ್ನು ಬಳಕೆ ಮಾಡ್ತೀವಿ ಅಂತ ನೋಡ್ತೀವಿ. ಸಿಮೆಂಟ್ ನಲ್ಲಿ ಗಟ್ಟಿಕರಣ ಆಗುವುದನ್ನ ಸಮಯ ಏನ್ ಮಾಡಕ್ಕೆ, ನಿಯಂತ್ರಿಸೋದಕ್ಕೆ, ಸಿಮೆಂಟ್ ಸೆಟ್ಟಿಂಗ್ ಆಲಾರ್ದಂಗೆ ನೋಡ್ಕೊಳ್ಳೋಕೆ ಏನ್ ಮಾಡ್ತೀವಿ, ಸೊ ಅದರಲ್ಲಿ ಕೂಡ ಜಿಪ್ಸಮ್ ಅನ್ನ ಬಳಸ್ತೀವಿ. ಕ್ಯಾಲ್ಸಿಯಂ ಸಲ್ಫೇಟ್ ಮೀ ಜಿಪ್ಸಮ್ ಅನ್ನ ಬಳಕೆ ಮಾಡ್ತೀವಿ ಅಂತ ನೋಡ್ತೀವಿ. ಗೋಡೆ ಅಲಂಕಾರ ಸಾಮಾನುಗಳ ತಯಾರು ಮಾಡಕ್ಕೆ ಕೂಡ ನಾವು ಏನ್ ಮಾಡ್ತೀವಿ, ಈ ಒಂದು ಕ್ಯಾಲ್ಸಿಯಂ ಸಲ್ಫೇಟ್ ಅಥವಾ ಜಿಪ್ಸಮ್ ಅನ್ನ ಬಳಕೆ ಮಾಡ್ತಾ ಹೋಗ್ತೀವಿ ಅಂತ ನೋಡ್ತೀವಿ ಸರ್. ಇದಾದ್ಮೇಲೆ ನೆಕ್ಸ್ಟ್ ಕಾನ್ಸೆಪ್ಟ್ ಬನ್ನಿ, ತಟಸ್ಥೀಕರಣದಿಂದ ಸಿಗುವ ಮುಖ್ಯ ಲವಣಗಳು, ಅವುಗಳ ಉಪಯೋಗ ಅಂದಾಗ ಅಮೋನಿಯಂ ಸಲ್ಫೇಟ್ ಅಂತ ಬರುತ್ತೆ ಸರ್. ಅಮೋನಿಯಂ ಸಲ್ಫೇಟ್ NH4, ಸೊ 2SO4 ಅಂತ ಕರಿತೀವಿ ಸರ್. ಇಲ್ಲಿ ವಿಶೇಷವಾಗಿ ಉಪಯೋಗ ಏನ್ ಮಾಡ್ತೀವಿ ನೋಡ್ರಿ, ಸಾರಜನಕದ ಗೊಬ್ಬರ ತಯಾರಿಕೆಯಲ್ಲಿ ಭತ್ತ ಗೋಧಿ ಬೆಳೆಗೆ ತುಂಬಾ ಒಳ್ಳೆಯದು ಇದು ಅಂತ ನೋಡ್ತೀವಿ. ಅಮೋನಿಯಂ ಸಲ್ಫೇಟ್ ಆಮ್ಲೀಯ ಮಣ್ಣಿಗೆ ಹಾಕಿದ್ರೆ pH ಸ್ವಲ್ಪ ಕಡಿಮೆ ಮಾಡುತ್ತದೆ ಅಂತ ನೋಡ್ತೀವಿ ಸರ್, ಅಮೋನಿಯಂ ಸಲ್ಫೇಟ್ ಅನ್ನ ಅಂತ ನೋಡ್ತೀವಿ. ಅದಾದ್ಮೇಲೆ ಸೋಡಿಯಂ ಕಾರ್ಬೋನೇಟ್ ಅಂತ ಬರುತ್ತೆ. ಸೊ Na2CO3 ಅಂತ ಕರಿತೀವಿ. ಸೋಡಿಯಂ ಕಾರ್ಬೋನೇಟ್ Na2CO3. ಇದಕ್ಕೆ ವಾಷಿಂಗ್ ಸೋಡಾ ಅಂತ ಕರಿತೀವಿ ಸರ್, ವಾಷಿಂಗ್ ಸೋಡಾ. ಸೊ ವಾಷಿಂಗ್ ಸೋಡಾ ಇದ್ರ ಉಪಯೋಗ ಎಲ್ಲಿ ಮಾಡ್ತೀವಿ ಅಂದ್ರೆ ಬಟ್ಟೆ ತೊಳೆಯೋಕೆ ಅಥವಾ ಸೋಡಾ ಗ್ರೀಸ್ ಎಣ್ಣೆ ತಯಾರಿಕೆಯಲ್ಲಿ ಬಳಕೆ ಮಾಡುತ್ತೇವೆ. ಗಾಜು ಸಾಬೂನು ಕಾಗದ ತಯಾರಿಕೆಯಲ್ಲಿ ಬಳಕೆ ಮಾಡುತ್ತೇವೆ. ನೀರಿನ ಸೊ ಕಾಠಿಣ್ಯತೆ
ಹೊರಹಾಕಲು ಅಂದ್ರೆ ನೀರನ್ನು ಶುದ್ಧೀಕರಣ ಮಾಡುವಲ್ಲಿ ಏನ್ ಕರೀತಾರೆ ಸೋಡಾ ವಿಧಾನ ಅಂತ ಬರುತ್ತೆ ಸರ್. ಸೋಡಾ ವಿಧಾನದಲ್ಲಿ ಏನ್ ಮಾಡ್ತೀವಿ, ಸೊ ಇದನ್ನ ಹಾಕಿದ್ರೆ ಆ ನೀರಿನಲ್ಲಿರ್ತಕ್ಕಂಥ ಈ ನೀರಿನ ಗಡಸುತನಕ್ಕೆ ಕಾರಣವಾದ ಕ್ಯಾಲ್ಸಿಯಂ ಮತ್ತು ಮ್ಯಾಗ್ನೇಸಿಯಂನ ಸಲ್ಫೈಡ್ ಮತ್ತು ಕ್ಲೋರೈಡ್ ಅಂಶಗಳು ಏನ್ ಮಾಡ್ತಾವೆ, ತಳದಾಗ ಹೋಗಿ ಗಟ್ಟಿಯಾಗಿ ಕೂತು ಬಿಡ್ತಾವೆ ಸರ್. ಮೇಲಿನ ನೀರನ್ನು ನಾವು ಬಳಕೆ ಮಾಡ್ಕೋಬಹುದು. ಸೊ ನೀರನ್ನ ಮೆದು ಮಾಡಕ್ಕೆ, ಕಠಿಣ ನೀರನ್ನ ಮೆದು ಮಾಡಕ್ಕೆ ಏನ್ ಬಳಸ್ತಾರ, ಈ ಸೋಡಿಯಂ ಕಾರ್ಬೋನೇಟ್ ಅನ್ನ ಬಳಕೆ ಮಾಡ್ತೀವಿ ಅಂತ ನೋಡ್ತೀವಿ ಸರ್. ಇನ್ನೊಂದು ಬರುತ್ತೆ ಸೋಡಿಯಂ ಬೈಕಾರ್ಬೋನೇಟ್ ಅಂತ ಬರುತ್ತೆ ಸರ್. ಯಾವುದು, ಸೋಡಿಯಂ ಬೈಕಾರ್ಬೋನೇಟ್. ಸೋಡಿಯಂ ಬೈಕಾರ್ಬೋನೇಟ್ ತಿನ್ನೋ ಸೋಡಾ ಅಂತ ಕರಿತೀವಿ ಸರ್. ಅದು ಬಟ್ಟೆ ಸೋಡಾ, ಇದು ತಿನ್ನೋ ಸೋಡಾ. ಬೈ ಬತ್ತಲ್ಲ, ಸೊ ಬಾಯಾಗ ಹಾಕೊಳ್ಳೋದು ಅಂತ ತಿಳ್ಕೊಂಡ್ಬಿಟ್ರೆ ಸರ್ ಅಷ್ಟೇ. ಸೋಡಿಯಂ ಬೈಕಾರ್ಬೋನೇಟ್ NaHCO3 ಅಂತ ಕರಿತೀವಿ. ಇದನ್ನ ಅಡಿಗೆ ಸೋಡಾ ಅಂತ ಕರಿತೀವಿ ಸರ್. ಎಲ್ಲಿ ಬಳಕೆ ಮಾಡ್ತೀವಿ, ಕೇಕ್, ಇಡ್ಲಿ ಉಬ್ಬಿಸಲು, ಬೇಕಿಂಗ್ ಪೌಡರ್ಗಳಲ್ಲಿ ಬಳಕೆ ಮಾಡ್ತೀವಿ. ಸೊ ಅಜೀರ್ಣಕ್ಕೆ ಆಂಟಾಸಿಡ್ ಆಗಿ ಬಳಕೆ ಮಾಡ್ತೀವಿ. ಇದು ಬಿಟ್ಟರೆ ಬೇಕಿಂಗ್ ಆರಿಸೋ, ಬೆಂಕಿ ಆರಿಸೋ ಸಾಧನಗಳಲ್ಲಿ ಏನ್ ಮಾಡ್ತೀವಿ, ಇದನ್ನು ಬಳಕೆ ಮಾಡ್ತೀವಿ ಅಂತ ನೋಡ್ತೀವಿ. ಫ್ರಿಡ್ಜ್ ವಾಸನೆ ತೆಗೆಯಲು ಇದನ್ನ ಬಳಕೆ ಮಾಡ್ತೀವಿ. ಇನ್ ಬಿಟ್ರೆ ಪೊಟ್ಯಾಷಿಯಂ ನೈಟ್ರೇಟ್ ಅಂತ ಬರುತ್ತೆ, KNO3 ಅಂತ ಕರಿತೀವಿ ಸರ್. ವಿಶೇಷವಾಗಿ ಈ ಪೊಟ್ಯಾಷಿಯಂ ನೈಟ್ರೇಟ್ ಅನ್ನ ಸ್ಫೋಟಕಗಳ ತಯಾರಿಕೆಯಲ್ಲಿ ಬಳಕೆ ಮಾಡ್ತೀವಿ, ಸಿಡಿಮದ್ದುಗಳ ತಯಾರಿಕೆಯಲ್ಲಿ ನಾವು ಬಳಕೆ ಮಾಡ್ತೀವಿ ಅಂತ ನೋಡ್ತೀವಿ. ಸೊ ಗೊಬ್ಬರಗಳಲ್ಲಿ ಬಳಕೆ ಮಾಡ್ತೀವಿ. ಸಸ್ಯಕ್ಕೆ ಸಾರಜನಕ ಮತ್ತು ಪೊಟ್ಯಾಷಿಯಂ ಎರಡೂ ಸಿಗುತ್ತದೆ. ಸೊ ಪಟಾಕಿಗಳಲ್ಲಿ, ಗನ್ ಪೌಡರ್ಗಳಲ್ಲಿ ತಯಾರಿಕೆಗೆ ಬಳಕೆ ಮಾಡ್ತೀವಿ ಅಂತ ನೋಡ್ತೀವಿ ಸರ್. ಇಲ್ಲಿ ವಿಶೇಷವಾಗಿ ಮಾಂಸ ಮತ್ತು ಸಂರಕ್ಷಣೆಯಲ್ಲಿ ನಾವು ಇದನ್ನು ಬಳಕೆ ಮಾಡ್ತೀವಿ ಅಂತ ನೋಡ್ತೀವಿ ಸರ್. ಎರಡು ಪೊಟ್ಯಾಷಿಯಂ ನೈಟ್ರೇಟ್ ಅನ್ನ ಬಳಕೆ ಮಾಡ್ತೀವಿ. ಸೊ ಗನ್ ಪೌಡರ್ ಅಂತ ಬರುತ್ತೆ ಸರ್. ನಿಮ್ಗೆ ಗೊತ್ತಿರಲಿ, ಗನ್ ಪೌಡರ್ ಅಂತಂದಾಗ ಸೊ ಅದರ ತಯಾರಿಕೆಯಲ್ಲಿ ಪ್ರಮುಖ ಉತ್ಪನ್ನವೇ ಯಾವುದು ಅಂದ್ರೆ ಪೊಟ್ಯಾಷಿಯಂ ನೈಟ್ರೇಟ್ ಅಂತಕ್ಕಂಥದ್ದು ಅಂತ ನೋಡ್ತೀವಿ. ತಟಸ್ಥೀಕರಣದಿಂದ ಸಿಗುವ ಮುಖ್ಯ ಲಕ್ಷಣಗಳಲ್ಲಿ ಕ್ಯಾಲ್ಸಿಯಂ ಕಾರ್ಬೋನೇಟ್ ಅಂತ ಬರ್ತದೆ ಸರ್. ಇಲ್ಲಿ ಕ್ಯಾಲ್ಸಿಯಂ ಕಾರ್ಬೋನೇಟ್ ಅಂದ್ರೆ ಸುಣ್ಣದ ಕಲ್ಲು ಸರ್. ಇದೆ ಮತ್ತೇನಲ್ಲ, CaCO3 ಅಂತ ಕರಿತೀವಿ. ಸುಣ್ಣದ ಕಲ್ಲು, ಸಿಮೆಂಟ್, ಸುಣ್ಣ ತಯಾರಿಕೆಯಲ್ಲಿ ಬಳಕೆ ಮಾಡ್ತೀವಿ. ಆಂಟಾಸಿಡ್ ಮಾತ್ರೆಗಳಲ್ಲಿ ಕ್ಯಾಲ್ಸಿಯಂ ಸಪ್ಲಿಮೆಂಟ್ ಅನ್ನ ಹಾಗೆ ಬಳಕೆ ಮಾಡ್ತೀವಿ. ಸೊ ಟೂತ್ ಪೇಸ್ಟ್ಗಳಲ್ಲಿ ಸರ್ ಅಪಕರ್ಷಕವಾಗಿ ಬಳಕೆ ಮಾಡ್ತೀವಿ. ಸೊ ಆಮ್ಲೀಯ ಮಣ್ಣಿಗೆ ಹಾಕಿ pH ಮೌಲ್ಯವನ್ನ ಹೆಚ್ಚಿಸಲು ಇದನ್ನ ಬಳಕೆ ಮಾಡ್ತೀವಿ ಅಂತ ನೋಡ್ತೀವಿ ಸರ್. ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಅನ್ನು ಮಾಡಿ ಸುಣ್ಣ ತಿಳಿ ನೀರು ಮಾಡಿ ಹೊಡ್ಯಾಕೆ ಅದನ್ನ ಬಳಕೆ ಮಾಡ್ತೀವಿ. ಇನ್ನು ಸೋಡಿಯಂ ಅಸಿಟೇಟ್ ಅಂತ ಕರಿತೀವಿ ಸರ್. ಇನ್ನು ಸೋಡಿಯಂ ಅಸಿಟೇಟ್ ಅಂತಕ್ಕಂಥದ್ದು CH3COO ಅಂತ ಕರಿತೀವಿ ಸರ್. ಇಲ್ಲಿ ವಿಶೇಷ ಉಪಯೋಗ ಎಲ್ಲಿ ಮಾಡ್ತೀವಿ ಅಂದ್ರೆ ಹಾಟ್ ಪ್ಯಾಕೇಜ್ಗಳಲ್ಲಿ ನೋಡ್ರಿ. ಸೊ ಹಾಟ್ ಪ್ಯಾಕೇಜ್ ಅಂತ ಮಾಡ್ತೀವಲ್ಲ ಸರ್, ಅವುಗಳಲ್ಲಿ ಬಳಕೆ ಮಾಡ್ತೀವಿ. ಕೈ ಬೆಚ್ಚಗೆ ಮಾಡೋಕೆ ಇವುಗಳನ್ನ ಬಳಕೆ ಮಾಡ್ತೀವಿ ಸರ್. ಆಹಾರ ಸಂರಕ್ಷಕ ಆಗಿ ಬಳಕೆ ಮಾಡುತ್ತೇವೆ. ಉಪ್ಪಿನಕಾಯಿಯಲ್ಲಿ ಇದನ್ನು ಬಳಕೆ ಮಾಡ್ತೀವಿ, ಸೋಡಿಯಂ ಅಸಿಟೇಟ್. ಬಟ್ಟೆ ಉದ್ಯಮದಲ್ಲಿ ಬಣ್ಣ ಕಾಯಂ ಮಾಡೋದಕ್ಕೆ ಇದನ್ನ ಬಳಕೆ ಮಾಡ್ತಾರೆ ಅಂತ ನೋಡ್ತೀವಿ ಸರ್. ಬಣ್ಣ ಕಾಯಂ ಮಾಡೋಕೆ ಇದನ್ನ ಬಳಕೆ ಮಾಡ್ತಾರೆ. ದಿಸ್ ಇಸ್ ದ ಇಂಪಾರ್ಟೆಂಟ್ ಫ್ಯಾಕ್ಟ್ ಸರ್. ಇದಾದ್ಮೇಲೆ ನೆಕ್ಸ್ಟ್ ಕಾನ್ಸೆಪ್ಟ್ ಅನ್ನು ನೋಡ್ಕೊಂಡು ಬರ್ತೀವಿ. ಸೊ ಇಲ್ಲಿ ಕಾಪರ್ ಸಲ್ಫೇಟ್, ಇದು ಯಾಕೆ ಸಪ್ರೇಟ್ ಕೊಟ್ಟಿನಿ ಸರ್ ಅಂದ್ರೆ ಇದ್ರ ಬಗ್ಗೆ ಪ್ರಶ್ನೆ ಭಾಳ ಕೇಳೇನ್ ಸರ್. ಸೊ ಕಾಪರ್ ಸಲ್ಫೇಟ್ ಅಂತ ಕೇಳ್ತಾನೆ. ಇಲ್ಲಿ ಕಾಪರ್ ಸಲ್ಫೇಟ್ ಅಂತ ಗೊತ್ತಿಲ್ಲ ನಿಮಗೆ, ಸೂತ್ರ CuSO4 ಅಂತ ಕರಿತೀವಿ. ಬಿಳಿ ಬಣ್ಣದ ಪುಡಿ ಆಗಿರುತ್ತೆ. ಜಲಸಂಯುಕ್ತಗಳಲ್ಲಿ CuSO4 ಸೊ ಮತ್ತು 5H2O ಇರ್ತದ, ನೀಲಿ ಬಣ್ಣದ ಹರಳುಗಳಾಗಿರ್ತಾವ. ತಯಾರಿಕೆ ಅಂತಂದ್ರ ತಾಮ್ರದ ಲೋಹ ಅಥವಾ ತಾಮ್ರದ ಆಕ್ಸೈಡ್ ಅನ್ನು ಬಿಸಿ ಸಾರಯುತ ಸಲ್ಫೂರಿಕ್ ಆಮ್ಲದೊಂದಿಗೆ ವರ್ತಿಸಿದಾಗ ಇದು ಸಿಗ್ತದ ಅಂತ ನೋಡ್ತೀವಿ ಸರ್. CuO ಪ್ಲಸ್ H2SO4 ಆದಾಗ ಏನಾಗ್ತದ, CuSO4 ಪ್ಲಸ್ H2O ನೀರಿನ ಅವಿ ಹೊರಗೆ ಹೋಗ್ತದ ಅಂತ ನೋಡ್ತೀವಿ ಸರ್. ಇದು ತಟಸ್ಥೀಕರಣ ಕ್ರಿಯೆ ಅಲ್ಲ. ಇದು ಎಲ್ಲರೂ ಹೇಳ್ತಾರೆ ತಟಸ್ಥೀಕರಣ ಆಗ್ತದಂತ, ಇದು ತಟಸ್ಥೀಕರಣ ಕ್ರಿಯೆಯಲ್ಲಿ ಬರಲ್ಲ ಸರ್. ಅದಕ್ಕೆ ಇದನ್ನ ಸಪ್ರೇಟ್ ಕೊಟ್ಟಿನಿ. ತಟಸ್ಥೀಕರಣ ಕ್ರಿಯೆ ಆಗಲ್ಲ. ಸೊ ಇದು ಕ್ಷಾರೀಯ ಆಕ್ಸೈಡ್, ಪೂರ್ತಿ ಪ್ರತ್ಯಾಮ್ಲ ಅಲ್ಲ. ಇದು ಕ್ಷಾರೀಯ ಆಕ್ಸೈಡ್ ಆಗತ್ತೆ, ಕ್ಷಾರೀಯ ಆಕ್ಸೈಡ್ ಆಗತ್ತೆ. ಪೂರ್ತಿಯಾಗಿ ಏನಲ್ಲಿದು ಪ್ರತ್ಯಾಮ್ಲೀಯ ಅಲ್ಲ, ಪೂರ್ತಿಯಾಗಿ ಪ್ರತ್ಯಾಮ್ಲೀಯ ಅಲ್ಲ ಅಂತ ನೋಡ್ತೀವಿ. ದಿಸ್ ಇಸ್ ದ ಇಂಪಾರ್ಟೆಂಟ್ ಫ್ಯಾಕ್ಟ್ಸ್ ಅಂತ ಕರಿತೀವಿ. ತಾಮ್ರದ ಸಲ್ಫೈಟ್ ಅಥವಾ ಕಾಫರ್ ಸಲ್ಫೇಟ್ ಅಥವಾ ಮೈಲು ತುತ್ತು ಅಂತ ಕರಿತಾನ ಸರ್. ಇದಕ್ಕೆ ಏನ್ ಕರಿತಾನ, ಮೈಲು ತುತ್ತು ಅಂತ ಕರಿತಾನ. ಸೊ ಗುಣಗಳು ಏನೇನು ಗುಣ ಇರ್ತಾವ ನೋಡ್ರಿ. ಇದು ಕಾಪರ್ ಸಲ್ಫೈಡ್, ಇದು ಗಾಢ ನೀಲಿ. ಇದನ್ನು ಬಿಸಿ ಮಾಡಿದರೆ ನೀರು ಹೋಗಿ ಬಿಳಿ CuSO4 ಆಗುತ್ತದೆ. ಮತ್ತೆ ನೀರು ಸೇರಿಸಿದ್ರೆ ನೀಲಿ ಬಣ್ಣ ವಾಪಸ್ ಬರುತ್ತದೆ. ಇದು ನೀರಿನ ಪರೀಕ್ಷೆಗೆ ಬಳಸಲಾಗುತ್ತದೆ ಅಂತ ನೋಡ್ತೀವಿ ಸರ್. ಕರಗುವಿಕೆ, ನೀರಿನಲ್ಲಿ ಚೆನ್ನಾಗಿ ಕರಗುತ್ತೆ, ದ್ರಾವಣದ ನೀಲಿ ಬಣ್ಣಕ್ಕೆ ತರುತ್ತದೆ. ಸೊ ವಿಷಕಾರಿ, ಹೆಚ್ಚಿನ ಪ್ರಮಾಣದಲ್ಲಿ ಸೇವಿಸಿದರೆ ಅಪಾಯಕಾರಿ ಅಂತ ನೋಡ್ತೀವಿ. ಮುಖ್ಯ ಉಪಯೋಗಗಳು ಅಂತ ನೋಡ್ತೀವಿ. ಕೃಷಿಯಲ್ಲಿ ಇದನ್ನು ಹೆಚ್ಚು ಉಪಯೋಗ ಮಾಡ್ತೀವಿ. ಬೋರ್ಡೋ ಮಿಶ್ರಣದಲ್ಲಿ ಏನಂತಂದ್ರೆ CuSO4 ಪ್ಲಸ್ ಸುಣ್ಣದ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಅನ್ನ ಸುಣ್ಣದ ತಿಳಿ ನೀರು ಅಂತ ಕರಿತೀವಿ ಸರ್. ದ್ರಾಕ್ಷಿ, ಆಲೂಗಡ್ಡೆ, ಟೊಮ್ಯಾಟೊ ಬೆಳೆಗೆ ಶಿಲೀಂಧ್ರ ರೋಗ ತಡೆಯುವಿಕೆಯಲ್ಲಿ ಬಳಸ್ತೀವಿ. ಈ ಕಾಪರ್ ಸಲ್ಫೈಟ್ ನ ವಿಶೇಷತೆ ಅಂದ್ರೆ ಶಿಲೀಂಧ್ರಗಳನ್ನ ತಡೀತ ಸರ್. ಶಿಲೀಂಧ್ರಗಳ ಡೆವಲಪ್ಮೆಂಟ್ ಅನ್ನ ಇದು ತಡೀತದ ಅಂತ ನೋಡ್ತೀವಿ. ಸೊ ಅದಕ್ಕೆ ಕಾಪರ್ ಸಲ್ಫೈಟ್ ಅನ್ನ ಬಳಕೆ ಮಾಡ್ತಾರ ಅಂತ ನೋಡ್ತೀವಿ. ಪಾಚನಾಶಕ ಮಾಡುತ್ತೆ, ಪಾಚಗಳನ್ನ ಏನ್ ಮಾಡುತ್ತೆ, ಇದು ನಾಶ ಮಾಡುತ್ತೆ ಅಂತ ನೋಡ್ತೀವಿ. ಕೆರೆ, ಈಜುಕೊಳದಲ್ಲಿ ಪಾಚಕಳೆಗಳ ಬೆಳೆಯೋದನ್ನು ತಡೆಯಕ್ಕೆ ಏನ್ ಮಾಡ್ತೀವಿ, ಕಾಪರ್ ಸಲ್ಫೈಟ್ ಅನ್ನ ನಾವು ಬಳಕೆ ಮಾಡುತ್ತೇವೆ.
ಇಷ್ಟು ನಮಗೆ ಏನು ಗೊತ್ತಿರಬೇಕು. ಸೊ ಕಾಪರ್ ಸಲ್ಫೈಟ್ ಅಂದಾಗ ಗೊತ್ತಿರಬೇಕಾದಂಥ ಕಾನ್ಸೆಪ್ಟ್ಗಳು ಅಂತ ನೋಡ್ತೀವಿ. ಇದು ಕಂಪ್ಲೀಟ್ ಆಗಿ ಪ್ರತ್ಯಾಮ್ಲೀಯ ಅಲ್ಲ ಅಂತ ಹೇಳಿನಿ, ಕಂಪ್ಲೀಟ್ ಆಗಿ ಪ್ರತ್ಯಾಮ್ಲೀಯ ಅಲ್ಲ. ಸೊ ಅದರೊಳಗೆ ಇದು ಬರಲ್ಲ, ಅದು ಆಯ್ತಾ. ಸೊ ಇಲ್ಲಿ ವಿಶೇಷ ಅಂದ್ರೆ ಏನು ವಿಶೇಷ ಅಂತ ಕೇಳಿದ್ರೆ ಇದು ಕ್ಷಾರೀಯ, ನೋಡ್ರಿ ಕ್ಷಾರೀಯ ಆಕ್ಸೈಡ್ ಪೂರ್ತಿ ಆಮ್ಲ ಅಲ್ಲ ಅಂತ ಹೇಳಿದೆ ಸರ್ ನಿಮಗೆ. ಇದು ಕ್ಷಾರೀಯ ಆಕ್ಸೈಡ್, ಅದರ ಪೂರ್ತಿ ಪ್ರತ್ಯಾಮ್ಲೀಯ ಆಕ್ಸೈಡ್ ಅಲ್ಲ ಅಂತ ಹೇಳಿದೆ. ದಿಸ್ ಇಸ್ ದ ಇಂಪಾರ್ಟೆಂಟ್ ಫ್ಯಾಕ್ಟ್, ನೆನ್ಪಿಟ್ಕೊಳ್ಳಿ. ಸೊ ಇದಾದ್ಮೇಲೆ ನೆಕ್ಸ್ಟ್ ಕಾನ್ಸೆಪ್ಟ್ ನೋಡ್ಕೋತ ಬಂದಾಗ ಐ ಹೋಪ್ ಸೊ ಇಲ್ಲಿಗೆ ಏನು ಮುಗೀತದ, ಆಮ್ಲ ಮತ್ತು ಪ್ರತ್ಯಾಮ್ಲಗಳು ಅನ್ನೋದು, ಅದ್ರಾಗ ಎಸ್ಪೆಷಲಿ ಇವತ್ತಿನ ದಿನ ಪ್ರತ್ಯಾಮ್ಲ ಅನ್ನೋ ಟಾಪಿಕ್ ಮುಗೀತು ಮತ್ತು ನ್ಯೂಟ್ರಿಷನ್ ಅಂತಕ್ಕಂಥ ಕಾನ್ಸೆಪ್ಟ್ಗಳು ಮುಗೀತು. ಇನ್ನು ನೆಕ್ಸ್ಟ್ ನಾಳೆ ದಿನ ಏನು ಮಾಡೋಣ, ಆಮ್ಲ ಪ್ರತ್ಯಾಮ್ಲ ಮತ್ತು ತಟಸ್ಥ ದ್ರಾವಣಗಳ ಮೇಲೆ, ತಟಸ್ಥೀಕರಣದ ಮೇಲೆ, ಅಲ್ಲಿ ಏನಿದೆ ಶುದ್ಧವಾದ ನೀರು ಮತ್ತು ಲವಣಗಳು ಸಿಗ್ತಾವ ಅಂತ ಹೇಳಿದ್ದೆ. ಇವುಗಳನ್ನ ಫಾರ್ಮುಲಾ ನೋಡ್ಕೊಂಡು ಬರ್ರಿ ಸರ್ ನೀವು ಕ್ಲಾಸಲ್ಲಿ. ನಾಳೆ ಅಥವಾ ನಾಡಿದ್ದು ಇದನ್ನೇ ಕ್ವಶನ್ ಪೇಪರ್ ಡಿಸ್ಕಷನ್ ಮಾಡ್ತೀನಿ ಸರ್. ಯಾವುದು, ಆಮ್ಲಗಳು ಮತ್ತು ಪ್ರತ್ಯಾಮ್ಲಗಳು, ಲವಣಗಳು, ಇದೇ ಇಟ್ಕೊಂಡು ಒಂದು 25-30 ಪ್ರಶ್ನೆಗಳೇನು ಹಿಂದೆ ಪ್ರೀವಿಯಸ್ ಎಕ್ಸಾಮ್ದಾಗ ಆಗ್ಯಾವಲ್ಲ, ಇಂಪಾರ್ಟೆಂಟ್ ಪರೀಕ್ಷೆಯಲ್ಲಿ ಆದಂಥ ಇಂಪಾರ್ಟೆಂಟ್ ಕ್ವಶನ್ ಅಂದ್ರೆ ರಿಪಿಟೇಷನ್ ಆಗಬಹುದಾದ ಪ್ರಶ್ನೆಗಳನ್ನು ಇಟ್ಕೊಂಡು ನಾನು ಏನು ಮಾಡ್ತೀನಿ, ಸೊ ಸೊಲ್ಯೂಷನ್ ಮಾಡ್ತೀನಿ 8:30 ಗಂಟೆಗೆ ನಾಳೆ ದಿನ. ಯಾವಾಗ, ನಾಳೆ ದಿನ. ಸೊ 8:30 ಗಂಟೆಗೆ ಇದನ್ನು ನಾನು ಏನು ಮಾಡ್ತೀನಿ, ಬಿಡಿಸ್ತೀನಿ ಕ್ವಶನ್ಗಳನ್ನ. ಸೊ ತಾವು ರೆಡಿಯಾಗಿ ಬರ್ರಿ, ಈ ಟಾಪಿಕನ್ನು ಓದ್ಕೊಂಡಿರಿ. ಓಕೆ, ಇಲ್ಲಿ ಬನ್ನಿ. ವಿಶೇಷ ಅಂತ ಕೇಳಿದ್ರೆ, ಇನ್ನೂ ತಾವು ಯಾರು PB ರೆಡ್ಡಿ ಕ್ಲಾಸಸ್ ಆ್ಯಪ್ ಮೂಲಕ ಸೊ ಪ್ರವೇಶವನ್ನು ಪಡಿಬೇಕಂದಿದ್ದೀರಾ, ಪ್ಲೇಸ್ಟೋರ್ದಾಗ ಹೋಗಿ ಆ್ಯಪ್ ತೊಗೊಂಡು ನೀವು ಪಡಿಬೋದು. ಯಾರು ಇನ್ನೂ ಲೈಕ್ ಮಾಡಲಾರ್ದೇನೆ ವಿಡಿಯೋ ನೋಡ್ತಾ ಇದ್ದಾರೆ, ಲೈಕ್ ಮಾಡಿ. ಲೈಕ್ ಆಗಿತ್ತಂದ್ರೆ ಮತ್ತು ತಮಗೆ ಲೈಕ್ ಆದರೆ ಇನ್ನೂ ತಾವು ಸಬ್ಸ್ಕ್ರೈಬ್ ಆಗದೆ ಚಾನಲ್ ನೋಡ್ತಾ ಇದ್ದಾರೆ, ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಯೂಟ್ಯೂಬ್ ಚಾನಲನ್ನು, ಜೊತೆಗೆ ಫಸ್ಟ್ ನೋಟಿಫಿಕೇಶನ್ ಪಡೆಯುವ ವ್ಯಕ್ತಿಗಳಾಗ್ರಿ. ಇದರ ಜೊತೆಗೆ ಏನಂತಂದ್ರೆ, ನಿಮ್ಮ ಇದು ಬಹಳ ನಿಮ್ಗೆ ಚಂದ ತಿಳಿದಿತ್ತು ಅಂದ್ರೆ ನಿಮ್ಮ ಸ್ನೇಹಿತರಿಗೂ ಕೂಡ ಏನಂದ್ರೆ ಇದನ್ನ ಪ್ರಮೋಷನ್ ಮಾಡುವಂಥ ವ್ಯಕ್ತಿಗಳು ನೀವೇ ಆಗಬೇಕು. PB ರೆಡ್ಡಿ ಕ್ಲಾಸಸ್ ಅನ್ನೋದು ಇದು ನಿಮ್ಮ ಚಾನಲ್ ಅಂತ ಹೇಳಿ ಸರ್. ಹಾಗಾಗಿ ಅದನ್ನು ಬೆಳೆಸೋ ಜವಾಬ್ದಾರಿ ಕೂಡ ನಿಮ್ಮದೇ ಆಗಿರುತ್ತೆ. ಸೊ ಇಷ್ಟು ಹೇಳಿ ನನ್ನ ಇವತ್ತಿನ ಕ್ಲಾಸನ್ನು ಮುಗಿಸ್ತಾ ಇದ್ದೀನಿ. ನಮಸ್ತೆ.